ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಬೃಂದಾವನದಿ ಹಾಲನು ಕೊಳ್ಳುವ ರಾರಿಹರೇ ಹೇಳಿಂದು ಮುಖಿ, ಗೋವನು ಕಾಯುವ ಗೋವಿಂದನಿಯನೇ ಹಾಲನು ಕೊಳ್ಳುವ ಕೇಳೆ ಸಖಿ. ಹಾಲನು ಮಾರಿ ತನ್ನನೆ ಕೊಳ್ಳುವ ನಾರಿಹರೇ ಹೇಳಿಂದು ಮುಖಿ. ಬೃಂದಾವನದೇ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಅಪ್ಪನ ಮನೆ ಹೆಂಗಿದ್ರು ತೋರಿಸ್ತಾ ಇದ್ದೀನಿ ನೋಡಿ. ಇದು ಸುಮಾರು 130 ವರ್ಷದ ಹಳೆಯ ಮನೆ. ಇದು ಒಳಗೆ ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡು ಅಪ್ಡೇಟ್ ಆಜ. ಇದು ಸುತ್ತಲೂ ಕೋಟೆ ಥರನೇ ಇದ್ದು ಮಧ್ಯ ಚುಟ್ಟಿ ಅಂಗಳ. ಈಗ ಮೇಲೆ ಅಟ್ಟ ಹಾಕಿ ತಗಡು ಹಾಕಿ ಬಂದ್ ಮಾಡಿಗಿದೆ. ಇಲ್ಲದ್ರೆ ಮಧ್ಯ ನೀರು ಬೀಳ್ತಿತ್ತು. ತೋರಿಸ್ತಿದ್ದೀನಿ ನಂಗೆ ಸಣ್ಣಕ್ಕಿದ್ದಾಗೆಲ್ಲ ಮಧ್ಯದಲ್ಲಿ ನೀರು ಬೀಳ್ತಿತ್ತು. ನಾಲ್ಕು ಆಟ ಆಡೋದು ಚಲೋ ಆಗ್ತಿತ್ತು. ಇದೇ ನನ್ನ ಅಪ್ಪನ ಮನೆ. ತೋರಿಸುವಷ್ಟು ಚಂದ ಅಪ್ಪನ ಮನೆ ಅಲ್ಲ ನಂದು. ಎಂತಕ್ಕೆಂದ್ರೆ ಪುಟ್ಟಗೂಡು ಇದೊಂದು. ಪ್ರೀತಿ ಜಾಸ್ತಿ ಇದ್ದು ಇಲ್ಲಿ. ಎಂತಕ್ಕೆಂದರೆ ಅಮ್ಮ ಇದ್ದು ಇಲ್ಲಿ. ಹಾಗಾಗಿ ಅಪ್ಪಿಲ್ಲೇ 4 ವರ್ಷ ಆಯ್ತು ತೀರ್ಕೊಂಡು. ಅಮ್ಮ ಒಬ್ಬನೇ ಇದ್ದು ಇಲ್ಲಿ. ಪ್ರಧಾನ ಬಾಗಿಲು, ಅಡುಗೆ ಒಳ, ದೇವ್ರೊಳ ಎಲ್ಲ ಸಪ್ರೇಟಾಗಿ ಇಲ್ಲೇ ಒಟ್ಟಿನಲ್ಲಿ ಒಂದು ಆಕಾರದಲ್ಲಿ ಮಾಡಿಟ್ಟಿದ್ದ. ಇಷ್ಟೇ ನನ್ನ ಅಪ್ಪನ ಮನೆ ಅಂದರೆ ಪುಟ್ಟ ಜಾಗದಲ್ಲಿ ಪುಟ್ಟಗೂಡು ಅಷ್ಟೇ. ಇದಕ್ಕೆ ಕಾರಣ ಎಂಥದ್ದು ಕೇಳ್ರು ನಂಗೆ ಬರೀ ಹೆಣ್ಣುಡ್ರು ಹೇಳೆಯ. ನಾ ಈ ವಿಷಯ ಮುಂದೆ ಚರ್ಚೆ ಮಾಡ್ತೀನಿಲ್ಲ, ಬೇಡ ಈ ವಿಷಯ. ನೋಡಿ, ಇದು ಪುಟ್ಟದೊಂದು ದೇವ್ರೊಳ. ಇಷ್ಟೇ ದೊಡ್ಡ ಜಾಗ. ಇದು ಒಂದು ಓರಿ. ಇದಿಷ್ಟೇ ನನ್ನ ಅಪ್ಪನ ಮನೆ. ತೋರಿಸುವಷ್ಟು ಚಂದಿಲ್ಲೇ. ದಯವಿಟ್ಟು ಯಾರು ಕಾಮೆಂಟ್ ಹಾಕಡಿ. ಆದರೆ ಈ ಮನೆ ಮಹಾರಾಣಿ ನನ್ನ ಅಮ್ಮ. ನೋಡಿ, ಇಷ್ಟೇ ದೊಡ್ಡದು ನನ್ನ ಅಪ್ಪನ ಮನೆ. ನೋಡಿ, ತೋರಿಸ್ತಾ ಇದ್ದಿ. ಇಲ್ಲ ಅಮ್ಮೊಂದೇ ಇರ್ತು. ನಂಗೆಲ್ಲ ಆಗಾಗ ಬಂದು ಹೋಗಿ ಮಾಡ್ತೀಯ. ಹಾಗೆ ನನ್ನ ಚಿಕ್ಕಪ್ಪ ಕೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದ, ಅಲ್ಲಿ ಹೋದಿ. ಇವರು ನನ್ನ ಚಿಕ್ಕಪ್ಪ. ಇವರಿಗೆ ಕೊಟ್ಟಿಗೆ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ. ದೊಡ್ಡ ದನ ಕಟ್ಕೊಂಡು ಇವ್ರಿಗೆ ಸುಮಾರು 73 ವರ್ಷ ವಯಸ್ಸಾಜು. ಆದರೂ ಕೊಟ್ಟಿಗೆ ಕೆಲಸ, ದಾಣಿ ಕೊಡೋದು, ಹಾಲು ಕರಿಯೋದು ಎಲ್ಲ ಸಿಕ್ಕಾಪಟ್ಟೆನೇ ಪ್ರೀತಿ. ಎಷ್ಟು ದೊಡ್ಡ ದನ ಹಾಕ್ತಾ ಅಷ್ಟು ದೊಡ್ಡ ದನ ಜಾಸ್ತಿ ಹಾಲು ಕೊಡೋದನ್ನ ತಂದು ಕಟ್ತಾ. ಈ ಸರಿ ಇವರದ್ದು ಆಕಳು ಸಿರ್ಸಿಲ್ ಹಾಲು ಕರಿಯೋ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡ್ಕಂಜು. ಅಂದ್ರೆ ಅಷ್ಟು ದೊಡ್ಡ ದನ, ಅಷ್ಟು ಹಾಲು ಕೊಡೋ ದನ ಮಾತ್ರ ಕಟ್ಟಿದ್ರು ಇವರು. ರಾಶಿ ದನ ಕಟ್ಟಿದ್ರು, 2-3 ಕಟ್ಟಿದ್ರು. ಈ ಸುಮಾರು ಈ ಊರಲ್ಲೆಲ್ಲರೂ ಸುಮಾರು ಕೊಟ್ಟಿಗೆ ಬಂದ್ ಮಾಡಿದವೆಲ್ಲ ಇವ್ರ ಹತ್ರ ಹಾಲು ತಗತ್ತ ಬಂದು. ಇದು ನೋಡಿ, ಕಲ್ಲು ಬೀಳತ್ತಾ ಮರದ್ದು ಇದು. ಇದು ದೋಣಿ ಥರನೇ ಇರ್ತು. ಇದರಲ್ಲಿ 2 ಪಾರ್ಟ್ ಮಾಡಿ ಅದರಲ್ಲಿ 2 ಥರದ ದಾಣಿಯ ದನಕ್ಕೆ ಹಾಕೋದನ್ನ ಹಾಕಿಟ್ಕತ್ತ. ಎಂತಕ್ಕೆಂದರೆ ಇದು ಮರದ್ದಾಗಿದ್ದಕ್ಕೆ ತಂಡೆಲ್ಲ ಆಗ್ತಿಲ್ಲ, ಬೆಚ್ಚಗಿರ್ತು ಹೇಳೋ ಕಾರಣಕ್ಕೆ ಹಂಗೆ ಮಾಡಿರ್ತ. ನೋಡಿ, ನನ್ನ ತಮ್ಮ ಇವರು ಎಜುಕೇಟೆಡ್ ಆದರೂ ಆ ಹಳ್ಳಿಗೆ ಬಂದು ಇಲ್ಲೇ ಅಪ್ಪನ ಕೃಷಿಯಲ್ಲೇ ಕೈ ಜೋಡಿಸಿ ಸಹಾಯ ಮಾಡ್ತಾಯಿದ್ರು, ಕೃಷಿ ಕೆಲಸದಲ್ಲಯ್ಯ. ನೋಡಿ, ಇದ್ರ ಬಗ್ಗೆ ವಿವರಣೆ ಎಲ್ಲ ಕೊಡ್ತಾಯಿದ್ರು. ಇದು ನನ್ನ ತಂಗಿದು ಮಾನಸ ಹೆಗಡೆ ಹೇಳೋ ಚಾನಲಲ್ಲಿ ಅವ್ರು ಹೇಳಿದ ವಿಷಯ ಅಪ್ಲೋಡ್ ಹಾಕ್ಕೊಂಡಿದ್ದು. ನಿಂಗೆ ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೇಳಿ. ನೋಡಿ, ಇದು ಮರದ್ದು ದೋಣಿ ಥರನೇ ಇರ್ತು. ಇದು ಹೊತ್ಕೊಂಡು ಒಪ್ಪಲ್ಲಿ ಅಚ್ಚಿ ಇಚ್ಚಿ ಗಿಳಿ ಸುಂಡಿ ಹಾಗೆ ಮೂತಿ ಇದ್ದು. ನೋಡಿ, ಇದು ಸಿಕ್ಕಾಪಟ್ಟೆ ವಜ್ಜಿರ್ತು. ಅಚ್ಚಿಗಿಚ್ಚಿಗೆಲ್ಲ ದಾಟ್ಸೋದು ಸ್ವಲ್ಪ ಕಷ್ಟನೇ. ಇವು ಇಲ್ಲೇ ತಂದಿಟ್ಟು ಸುಮಾರು ವರ್ಷ ಆಯ್ತು. ಮತ್ತು ಇದು ರಾಶಿ ವರ್ಷ ಹಳೆ ಇತ್ತು. ಆಗಿನ ಕಾಲದ ಮರದ್ದೆಲ್ಲ ಮಾಡಿಸಿದ ಸಾಮಾನು ಯಾವಾಗಲೂ ಬೇಗನೆ ಹಾಳಾಗ್ತಿತ್ತಿಲ್ಲ. ರಾಶಿ ವರ್ಷ ಹಾಗೆ ಇರ್ತಿತ್ತು. ಅದರಲ್ಲಿ ಇದು ಒಂಥರ ಆ್ಯಂಟಿಕ್ ಪೀಸುಳೆ ಹೇಳಕ್ಕೂ ರಾಶಿ ಚಂದಿದ್ದು ನೋಡಿ. ಆದರೆ ಇದು ಕಲರ್ ಫೇಡ್ ಆಗಿರ್ತು. ಕೊಟ್ಟಿಗೆಯಲ್ಲಿ ವಾತಾವರಣಕ್ಕೆ, ಮಾಯಿಶ್ಚರಿಗೆ ಈ ಥರ ಆದರೂ ಹಾಳಾಜಿಲ್ಲ. ಸಿಕ್ಕಾಪಟ್ಟೆ ಗಟ್ಟುಮುಟ್ಟಾಗೇ ಇದ್ದು. ಇನ್ನೂ ಒಂದು 100 ವರ್ಷ ಹಾಗೆ ಇರ್ತಾನಳೆ ಅನ್ನಿಸ್ತು. ಈಗಲೇ ಆಲ್ಮೋಸ್ಟ್ ಅಷ್ಟು ವರ್ಷ ಆ ಜನ ಇದಕ್ಕೆ ಅನ್ನಿಸ್ತಾ ಇದ್ದು. ನೋಡಿ, ಹಾಗೆ ಕೊಟ್ಟಿಗೆಲ್ಲಿ ನಂಗೆ ಮಾತಾಡ್ತಾ ಇದ್ದಾಗೆ ಅವ್ರ ಮನೆ ದನ ಕರ ಹಾಕ್ತು. ಪುಟ್ಟ ಕರು
ಪುಟ್ಟ ಲಕ್ಷ್ಮಿ ಬಂಜು ನೋಡಿ ಹೆಂಗಿದ್ದೋಳೆ. ಇದೇ ದನ ನಾ ಆವಾಗ ಹೇಳಿದ್ನಲ್ಲಿ ಸಿರ್ಸಿಲ್ ಹಾಲು ಕರೆಯೋ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡ್ಕೊಂಜೋಳಿ ಇದೇ ಅದು. ಅದಕ್ಕೊಂದು ಪುಟ್ಟ ಲಕ್ಷ್ಮಿ ಹುಟ್ಟಿದ್ದು ಹಂಗೆ ಇದ್ದಂತೆನೆಯ ಎಷ್ಟು ಖುಷಿ ಆಯ್ತು ನೋಡಲ್ಲೇ. ಆ ಪುಟ್ಟ ಪುಟ್ಟ ಕಣ್ಣು, ಆ ಪುಟ್ಟ ಕಾಲಲ್ಲಿ ಎದ್ಕಂಬಲ್ಲೇ ಹೋಗಿ ಬೀಳೋದು ಅದೆಲ್ಲ ನೋಡಲ್ಲೇ ಎಷ್ಟು ಖುಷಿ ಆಗ್ತು ಅಲ್ದಾ. ಅದಕ್ಕೆ ಹೇಳೋದು ಹಳ್ಳಿ ಜೀವನ ಅಷ್ಟು ಸೂಪರಾಗಿರ್ತು ಹೇಳಿ. ನಿಂಗಕ್ಕೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಳ್ಳಿ ಹೆಣ್ಮಕ್ಳಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಪ್ಲೀಸ್. ಅಂತಕೇಂದ್ರೆ ಅವು ಒಂದು ವಿಡಿಯೋ ಮಾಡವು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾವೆ ದಿನನಿತ್ಯದ ಕೆಲಸ ಮುಗಿಸ್ಕೊಂಡು. ಹಾಗಾಗಿ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಈ ವಿಡಿಯೋ ಎಲ್ಲ ನಿಂಗೆ ರಾಶಿ ಜನ ನೋಡ್ತಾ ಇದ್ದಿ, ನಂಗೆ ಖುಷಿ ಆಗ್ತಾ ಇದ್ದು. ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಆ ತಾಯಿ ಪ್ರೀತಿ, ಆ ಕರುನ ಎಷ್ಟು ಪ್ರೀತಿಯಿಂದ ನೆಕ್ಕಿ ಇದು ಮಾಡ್ತಾ ಇದ್ದೋಳೆ. ಹಾಗೆ ನನ್ನ ತಮ್ಮ ಬಂದು ಅದನ್ನೆಲ್ಲ ಮುಟ್ಟಿ ಇದು ಮಾಡ್ದೆ. ಅವ್ರಿಗೆ ಎಷ್ಟು ಪ್ರೀತಿ ದನ ಅಂದರೆ, ಅಪ್ಪ ಮಗ ಇಬ್ಬರಿಗೂ ಹಾಗೆಯ ಆಲ್ಮೋಸ್ಟ್ ಇಡೀ ದಿವಸ ಕೊಟ್ಟಿಗೆಲ್ಲೇ ಇರ್ತಾ, ಕೊಟ್ಟಿಗೆ ಕೆಲಸ ಮಾಡ್ಕೊತ ನೋಡಿ ಚಂದಿದ್ದು ಅಲ್ದ ದನ ಕರ ಎರಡುವ. ಇದು ಜರ್ಮನ್ ಜರ್ಸಿ ಎಳ ಅಂತದ ಹೇಳ್ತಾ, ಹೆಚ್ಚಾಗಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದ್ರ ಹೆಸರಲ್ಲವ. ಚಂದಿದ್ದೋಳು ವಿಡಿಯೋ ಮಾಡ್ದು ನಿಂಗಕ್ಕೂ ತೋರ್ಸನ. ಪುಟ್ಟ ಕರು ಹಾಕಿದ್ದು ಜಸ್ಟು ಹೇಳಿ ಅದ್ರ ಬಗ್ಗೆ ವಿವರಣೆ ಅಂತಂತೂ ಹೇಳ್ತಾ ಇದ್ದಿದ್ದು. ಅದು ನನ್ನ ತಂಗಿ ಚಾನಲಲ್ಲಿದ್ದು, ನಿಂಗೆ ಅಲ್ಲಿ ಹೋಗ್ಬೇಕಾದ್ರೆ ಚೆಕ್ ಮಾಡಿ ನೋಡಿ ಎಷ್ಟು ಚಂದಿದ್ದೋಳಿ. ತಾಯಿ ಅಂಥದ್ದೇ ಕರು ಹುಟ್ಟಿದ್ದು, ಹೆಣ್ಣು ಕರು. ಇದ್ರ ಬಗ್ಗೆ ಎಲ್ಲ ಅವರು ತುಂಬಾ ತಿಳ್ಕೊಂಡ್ರು, ಅದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ರು. ನಿಂಗೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೇಳಿ. ಹಾಗೆ ಹಾಲು ಕರಿತಾ ಇದ್ರು ನೋಡಿ ಅವರೆಯ. ಇಲ್ಲಿ ಒಂದು ಟಿಪ್ಸ್ ಕೊಟ್ಟರು ಅವರು ಎಂಥದ್ದು ಕೇಳಿರೆ. ಈಗ ಕಾಮನ್ನಾಗಿ ದಣಿ ಕರ ಹಾಕಿದ ಹಸುವಿನ ಹಾಲು ಕರೆದುಕೊಳ್ಳಯ್ಯ, ಅದಕ್ಕೆ ಸುಮಾರು ಮಿಲ್ಕ್ ಫೀವರ್ ಆಗ್ತು ಅವತ್ತು. ಅದು ಮತ್ತು ಕ್ಯಾಲ್ಶಿಯಂ ಕೊರತೆ ಆಗ್ತು, ಅದೆಲ್ಲ ಆಗ್ತಿಲ್ಲಡ. ಅದರ ಹಾಲು ಫಸ್ಟಿನ ಹಾಲು ಅದಕ್ಕೆ ಕರೆದು ಅದಕ್ಕೆ ಕುಡಿಸಿದ್ರೆ ಹಂಗೆ ಆಗ್ತಿರಲಿಲ್ಲ. ಅದರ ಸಿಕ್ಕಾಪಟ್ಟೆ ಕ್ಯಾಲ್ಶಿಯಮ್ ಇರ್ತಡ. ಕ್ಯಾಲ್ಶಿಯಮ್ಮು ಹಾಕೋ ಅಗತ್ಯ ಇಲ್ಲೇ. 1 ಅಥವಾ 2 ಹೊತ್ತು ಕುಡಿತಾ, ಕಡೆಗೆಲ್ಲ ಕುಡಿತ್ವಿಲ್ಲ ಹೇಳಿ. ನೋಡಿ ನಮ್ಮ ಎದುರಿಗೆ ಅವ್ರು ಕುಡಿಸಿ ತೋರಿಸ್ತಾ ಇದ್ರು. ತಮ್ಮಲ್ಲಿ ಯಾವಾಗೂ ಹಿಂಗೆ ಮಾಡ್ತೀವಿ. ನನಗೂ ಈ ವಿಷಯ ಗೊತ್ತಿತ್ತಿಲ್ಲ, ಮತ್ತು ಸುಮಾರು ಜನಕ್ಕೆ ಈ ವಿಷಯ ಶೇರ್ ಮಾಡೋಣ ಹೇಳೋ ಕಾರಣಕ್ಕೆ ನಾ ಮಾಡ್ತಾ ಇದ್ದೀನಿ. ನಿಗಳು ಇದನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಇದರಲ್ಲಿ ಸಿಕ್ಕಾಪಟ್ಟೆ ಕ್ಯಾಲ್ಶಿಯಮ್ ಇಪ್ಪದಕ್ಕೆ ವಾಪಸ್ ಅವಕ್ಕೆ ಕೂಡಿಸಿದ್ರೆ ಅವ್ರ ಆರೋಗ್ಯಕ್ಕೆ ರಶಿ ಚಲೋದಡ. ನೋಡಿ ಅವರು ಕರೆದು ಹಾಕ್ತಾ ಇದ್ರು. ಅದು ಹೆಂಗೆ ಕುಡಿತಾ ಇದ್ವು. 2 ಹೊತ್ತು ಮಾತ್ರ ಕುಡಿತ್ಬೇಡ, ಕಡೆಗೆಲ್ಲ ಕುಡಿತ್ವಿಲ್ಲಡ. ನೋಡಿ ಎಷ್ಟು ಚಂದ ಕುಡಿತಾ ಇದ್ದೋಳಿ. ಇದು ಗಿಣ್ಣದ ಹಾಲು ಅಳತ್ವಲ್ಲಿ, ಅದು ಸಿಕ್ಕಾಪಟ್ಟೆ ಪ್ರೋಟೀನ್ ಇರ್ತು ಇದರಲ್ಲಿ, ಅಷ್ಟೇ ಹೀಟು ಇರ್ತು. ಕೆಲವು ಜನಕ್ಕೆ ಸೆಟ್ ಆಗ್ತಿಲ್ಲ, ಕೆಲವು ಜನಕ್ಕೆ ಸೆಟ್ ಆಗ್ತು. ಸಿಕ್ಕಾಪಟ್ಟೆ ಪ್ರೀತಿ ನಂಗಂತೂ ಇದು ಅಂದರೆ, ಗಿಣ್ಣದ ಹಾಲು ಅಂದರೆ. ಗಿಣ್ಣ ಮಡಿಕೆ ತಿಂಬಲೆ ಯಾರ್ಯಾರಿಗೆ ಇಷ್ಟ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೊತ್ತಿಗೆ ಈ ಪುಟ್ಟ ಕರು ಎದ್ದು ನಿಂತ್ಕೊಂಡಿತ್ತು, ಅದಕ್ಕೂ ಹಸುವಾಜು ಕಾಣಿಸ್ತು. ಆದರೆ ಇಲ್ಲಿ ಇನ್ಫೆಕ್ಷನ್ ಎಲ್ಲ ಆಗ್ತು ಹೇಳಿ ಇಷ್ಟಿಷ್ಟು ದೊಡ್ಡ ದನಕ್ಕೆ ಇವ್ರ ಮಲ್ಲಿ ಕೆಚ್ಚಲಿಗೆ ಬಿಡ್ತವಿಲ್ಲ, ಕರದೆ ಕುಡಿಸ್ಬೇಡ ಹಾಲನ್ನ. ಹಾಗಾಗಿ ಕರೆದು ಕುಡಿಸಲು ಟ್ರೈ ಮಾಡ್ತಾ ಇದ್ದಿದ್ದ. ಅದಕ್ಕೆ ಸ್ವಲ್ಪ ರೂಢಿ ಇತ್ತಿಲ್ಲ, ಹಾಗಾಗಿ ಬೆರಳು ಹಾಕಿ ಚೀಪ್ಸಿ ರೂಢಿ ಮಾಡ್ತಾ ಇದ್ದಿದ್ದ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ. ಅದಕ್ಕೆ ಬೆರಳು ಹಾಕಿ ಚೀಪ್ಸಿ ರೂಢಿ ಮಾಡಿಸ್ತಾ ನೋಡಿ. ಈಗ ಅದೀಗ ಅದ್ರ ಮನುಷ್ಯಂಡು ಕುಡಿಸ್ತಾ ನೋಡಿ. ಸ್ವಲ್ಪ ಮಟ್ಟಿಗೆ ಎದ್ದು ನಿಂತ್ಕೊಂಡಿತ್ತು ಅದು. ಎಷ್ಟು ಚಂದ ಇದ್ದು ಅಲ್ದ ಪುಟ್ಟ ಕರು. ಹಿಂಗೆ ಬಿದ್ಕೋತಿರ್ತಾವ ಒಂದು ದಿವಸವ, ಆಮೇಲೆ ಮರುದಿವಸ ಸರಿ ಆಗ್ತು ಎದ್ದು ನಿಂತ್ಕತ್ತ ನೋಡಿ. ಈಗ ಹಾಲು ಕುಡಿಸಲು ಟ್ರೈ ಮಾಡ್ತಾಯಿದ್ರು ಅವರು. ಬೆರಳು ಕೊಟ್ಟು ಚೀಪ್ಸಕ್ಕಾಗ್ತು. ಕೇಳ್ದವ್ರು ಕುಡಿಯಲು ಗೊತ್ತಿಲ್ಲ ತನ್ನಾರೆಯ. ನೋಡಿ ಈಗ ಸ್ವಲ್ಪ ಸ್ವಲ್ಪ ಕುಡಿತಾ ಇದ್ದು ಹೆಂಗೆ. ಈ ಥರದ್ದೆಲ್ಲ ನೋಡಲು ಎಷ್ಟು ಖುಷಿ ಆಗ್ತು ಅಲ್ದ. ಹಳ್ಳಿ ಮೇಲೆ ಇದ್ರೆ ಮಾತ್ರ ಸಿಕ್ತು ಈ ಥರದ್ದೆಲ್ಲ, ಹೊರಗಡೆ ಎಲ್ಲ ಈ ಅನುಭವ ಸಿಕ್ತಿಲ್ಲ. ನಾನು ಮರುದಿವಸನೂ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಆಗಿಲ್ಲ. ಅಂತಕಂದ್ರೆ ಮರುದಿವಸ ಆ ಪುಟ್ಟ ಕರು ಇಡೀ ಕೊಟ್ಟಿಗೆ ತುಂಬ ಕುಣಿತಾ ಇರ್ತಿತ್ತು. ಆ ವಿಡಿಯೋ ಮಾಡೋಣ ಅಂದ್ರೆ ಹಂಗೆ ಆಗಿಲ್ಲ, ಮನೆ ಬರೋಕ್ಕಾಗಿತ್ತು. ಸಿಕ್ಕಾಪಟ್ಟೆ ಮಳೆ ಇತ್ತು, ಹಾಗಾಗಿ ಆದಷ್ಟು ಬೇಗ ಮನೆ ಬಂದು ಮುಟ್ಕೊಂಡ್ರೆ ಸಾಕಾಗಿತ್ತು. ಮತ್ತು 3-4 ದಿವಸನೂ ಆಗೋಗಿತ್ತು ಅಪ್ಪನ ಮಲೆ ಉಳ್ಕೊಂಡು. ಹಾಗಾಗಿ ಬೇಗನೆ ಮನೆ ಬರೋಣ ಹೇಳಿ ಬಂದ್ಬಿಟ್ಟು ಕಡೆಗೆ ಅನ್ನಿಸ್ತು ಒಂದು ಸಣ್ಣ ವೀಡಿಯೋನಾದರೂ ಮಾಡ್ಕೊಂಡು ಬರೋಕ್ಕಾಗಿತ್ತು ಹೇಳಿ. ನೆಕ್ಸ್ಟ್ ಟೈಮ್ ಹೋದಾಗ ಆ ವಿಡಿಯೋ ಹಾಕ್ತೀವಿ ಬೇಕಾದರೆ. ಅಷ್ಟೊತ್ತಿಗೆ ಒಂಚೂರು ದೊಡ್ಡಾಗಿರ್ತು ನೋಡಿ. ಎಷ್ಟು ಪುಟ್ಟ ಕರು ಹೆಂಗೆ ಚೀಪ್ತಾ ಇದ್ದವ್ರು ಬೆರಳನ್ನ ಹೇಳಿ. ಚೀಪಿಗೆ ಹೊತ್ತು ಹಾಲು ಕುಡಿತಾ ಇದ್ದು.
ಹಾಗೆ ಹಳ್ಳಿಲೆಲ್ಲ ಒಂದು ಪದ್ಧತಿ ಅಂತೂ ಕೇಳ್ರೆ ಹಸು ಕರು ಹಾಕಿದ ಕೂಡ ಅವರದ್ದೊಂದು ನಂಬಿಕೆ ಅಂತೂ ಕೇಳ್ರೆ ಫಸ್ಟ್ ಕರೆದಿದ್ದ ಹಾಲಲ್ಲಿ ಕರಕ್ಕೆ ಕೂಡಿಸಿ ಅದು ಆಕಳಿಗೆ ಕೂಡಿಸಿ ಹೆಚ್ಚಿಗೆ ಆದ ಹಾಲನ್ನು ನದಿ ಹೊಳೆ ಅಥವಾ ಕೆರೆ ಹೊಂಡ ಯಾವ್ದಾದ್ರು ಒಂದು ನೀರಿನ ಮೂಲಕ ಹಾಕ್ತವು. ಎಂತಕ್ಕೆ ಅಂದರೆ ಈ ಹಾಲು ಹೊಳೆಯಾಗ ಹರಿಲಿ ತಮ್ಮ ಮನೇಲಿ ಇನ್ನೂ ಜಾಸ್ತಿ ಹಾಲು ಕರಿವಂಗಾಗಲಿ ಹೇಳಿ ಬೇಡ್ಕೊಂಡು ಗಂಗಾ ಮಾತಿಗೆ ಅರ್ಪಿಸ್ತಾ ಹಾಲನ್ನ. ನನ್ನ ತಮ್ಮನೂ ಈ ನಂಬಿಕೆ ಇಟ್ಕಂಜ ಹಾಗಾಗಿ ಉಳಿದ ಹಾಲನ್ನು ನೀರಿಗೆ ಹಾಕ್ತಾ ಇದ್ದ ನೋಡಿ. ಇದು ನೀರು ಸಂತಿಗೆ ಹೆಂಗೆ ಹರಿದು ಹೋಗ್ತಾ ಇದ್ದು ಹಾಲು ಹೇಳಿ ಫಸ್ಟ್ ಕರೆದಿದ್ದ ಹಾಲನ್ನು ಹೀಗೆ ಮಾಡ್ತಾ ಬಳಸ್ತೀವಿಲ್ಲ ಅವು. ಇದು ಹಳೆ ಕಾಲದ ಬಚ್ಚಲ ಮನೆ ಇದ್ದ ಜಾಗ ಆಗಿತ್ತು. ಇದು ಹೆಂಗಿದ್ದು ಎಲ್ಲದನ್ನೂ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತಿ. ಇಲ್ಲೇ ಬಂದು ಸ್ನಾನ ಮಾಡೋಕ್ಕಾಗಿತ್ತು ಮೊದಲು ಹೆಂಗಸ್ರಲ್ಲವ, ಇಲ್ಲೇ ಬಂದು ಪಾತ್ರ ತೊಳ್ಕೊಂಡು ಹೋಗೋಕ್ಕಾಗಿತ್ತು. ಹಾಗೆಯೇ ಇಲ್ಲಿಂದ ಮುಂದೆ ಹೋದರೆ ಒಂದು ಇದಲ್ಲವ ಸೋದೆ ಅರಸರ ಆಳ್ವಿಕೆ ಮಾಡಿ ಜಾಗ ಆಗಿತ್ತು. ನನ್ನ ಅಪ್ಪನ ಮನೆ ಊರು ಸುತ್ತಮುತ್ತಲು ಪರಿಸರ ಅಲ್ಲವ. ಇಲ್ಲಿ ಕೆಲವಷ್ಟು ದೇವಸ್ಥಾನ, ಕೆಲವಷ್ಟು ಪಾಳಬಿದ್ದ ದೇವಸ್ಥಾನ, ನಂದಿ, ಶಿಲಾಶಾಸನ, ಕೆಲವಷ್ಟು ಮೂರ್ತಿ ಎಲ್ಲ ಇದ್ದು ಅದೆಲ್ಲವ ಕೆಲವು ಮಟ್ಟಿಗೆ ಗೊತ್ತಾಗಿದ್ನೆಲ್ಲ ಅವು ಸ್ಥಾಪನೆ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ತಾ ಇದ್ದ. ಇಲ್ಲಿ ಒಂದು ಹಾಗೆ ದೇವಿ ಮೂರ್ತಿ ಸಿಕ್ಕಿದ್ನ ದುರ್ಗಾಂಬ ದೇವಸ್ಥಾನ ಹೇಳಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದ. ಆ ದೇವಸ್ಥಾನವ ನಾ ಹಿಂದೆಲ್ಲ ತೋರಿಸಿದ್ದೆ ರಸ್ತೆ ಅಂಚಿಂದನೆಯ. ಇದೊಂದು ದಟ್ಟ ಕಾಡಲ್ಲಿ ಇತ್ತು. ಇಲ್ಲಿ ಯಾರೋ ಒಬ್ಬರು ಮಹನೀಯರು ಹೋಗ್ತಾವ ಈ ರಸ್ತೆಯಲ್ಲಿ. ಮೊದಲು ಕಾಲ್ದಾರಿ ಆಗಿತ್ತು, ಈಗ ಚಲೋ ರೋಡ್ ಆಜು ಹೋಗ್ತಾವ. ಅವರಿಗೆ ಇಲ್ಲಿ ಒಂದು ಶಕ್ತಿ ಎಳೀತಾ ಇತ್ತಡ. ಆವಾಗ ಅವರು ಊರ ಜನರನ್ನೆಲ್ಲ ಸೇರಿಸಿ ಇಲ್ಲಿ ಒಂದು ಶಕ್ತಿ ತನಗೆ ಎಳೀತಾ ಇದ್ದು. ಈ ಕಾಡಲ್ಲೆಲ್ಲೋ ಒಂದು ದೇವರ ಮೂರ್ತಿ ಸಿಕ್ತು ನಿಂಗಕ್ಕೆ. ಅದ್ರ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಇಲ್ಲೆಲ್ಲ ಸೌರಿ ಕ್ಲೀನ್ ಮಾಡ್ಕೊಂಡು ಹುಡುಕಿ ಹೇಳಿದಾಗ ಹುಡುಕದ ಊರವೆಲ್ಲ ಸೇರಿ ಅವಾಗ ಸಿಕ್ಕಿದ ಮೂರ್ತಿ ಇದು. ಇದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ದೆ. ಸಣ್ಣ ಪ್ರಮಾಣದ ಗುಡಿಯಾಗಿತ್ತು. ನಂಗೆ ಕಾಲೇಜಿಗೆ ಹೈಸ್ಕೂಲಿಗೆ ಎಲ್ಲ ಹೋಗ್ತಾವ ಇದ್ರ ದಾಟೆ ಹೋಗೋಕ್ಕಾಗಿತ್ತು. ಈಗ ಎಲ್ಲ ದೇವಸ್ಥಾನನೂ ಜೀರ್ಣೋದ್ಧಾರ ಮಾಡಿ ರಾಶಿ ಚಲೋ ಮಾಡ್ತಾ ಇದ್ವಲ್ಲಿ, ಹಾಗಾಗಿ ಈ ದೇವಸ್ಥಾನನೂ ಚಲೋ ಮಾಡಿದ್ದ. ಇದೆಲ್ಲ ವಿಷಯ ನಂಗೆ ನನ್ನ ಚಿಕ್ಕಪ್ಪ ಹೇಳ್ದ. ಇಲ್ಲಿ ಇವರೇ ಪೂಜೆ ಮಾಡೋದು ಪ್ರತಿ ಶುಕ್ರವಾರ ಬಂದು. ಇಷ್ಟು ವಯಸ್ಸಾದ ಇವರು ಈ ದೇವಸ್ಥಾನ ಪೂಜೆ ಮಾಡಿದ್ರು. ಅವರೇ ಬಂದ್ಕೊಂಡು ಇಲ್ಲೆಲ್ಲ ಒರೆಸಿ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ಮಾಡ್ಕೊಂಡು. ನಿಜವಾಗಿ ಹೇಳೋ ಅಂದ್ರೆ ಪಾಪ ಇವ್ರ ಮನೆಯಲ್ಲೂ ಅಂಥ ಕೆಲಸ ಮಾಡಿ ಇದ್ರಿಲ್ಲ, ಆದರೆ ದೇವ್ರ ಸೇವೆ ಹೇಳಿ ಇಲ್ಲೆಲ್ಲದನ್ನು ಮಾಡಿದ್ರು. ಇವರಿಗೆ ದೇವ್ರ ಸೇವೆ ಮಾಡೋದು ಅಂದ್ರೆ ರಾಶಿ ಪ್ರೀತಿ. ಹಿಂದೆ ಗುರುಗಳು ಭಿಕ್ಷಾ ಪಾದ ಪೂಜೆ ಎಲ್ಲ ಇವ್ರ ಮೇಲೆ ಮಾಡಿದ ವೀಡಿಯೋನ ನಾನು ಹಾಕ್ತಾ ಇದ್ದೆ. ಮುಂದೆ ಶತ್ರುದ್ರ ಹವನೂ ಇರ್ತು, ಶತ್ರುದ್ರ ಇರ್ತು, ದೇವ್ರ ಕಾರ್ಯ ರಾಶಿ ಮಾಡ್ತಾ ಅದನ್ನೆಲ್ಲ ನಿಂಗಕ್ಕೆ ಶೇರ್ ಮಾಡ್ತೀನಿ ನಾನು. ಇಲ್ಲಿ ಹಿಂಗೆ ಆತು ಹೇಳೋ ವಿವರಣೆ ಅವರೇ ಕೊಡ್ತಾಯಿದ್ರು ನೋಡಿ. ಈ ದೇವಸ್ಥಾನನ ನೋಡ್ಕೇವಪ್ಪ ನಾಳೆ ನಾನು ನನ್ನ ತಂಗಿ ಹೊರಟಿಯ. ಯಾವಾಗಲೂ ದೂರದಿಂದನೇ ನೋಡ್ದಂಗೆ ಆತು. ಮೊದಲು ಪುಟ್ಟ ಗುಡಿ ಇತ್ತು, ಅದು ಈ ದೊಡ್ಡದಾಗಿದ್ದಕ್ಕೆ ನೋಡ್ಕೇವಪ್ಪ ನಾಳೆ ಹೊರಟಿಯ. ನೋಡ್ಕೊಂಡು ಮಾತಾಡ್ಕೊಂಡು ಚಿಕ್ಕಪ್ಪನ ಹತ್ರ ಕಡೆಗೆ ಪ್ರಸಾದ ಎಲ್ಲ ತಗೊಂಡು ಹೋಗ್ಪನ ಹೇಳಿ ಅಲ್ಲೇ ಸುತ್ತಮುತ್ತಲು ಕಾಡು ಪರಿಸರ ಎಲ್ಲ ನೋಡ್ಕೊಂಡು ನಿಂತ್ಕೊಂಡ್ಯ. ಇದು ಹಿಂಗಿಂಗಿದ್ದು ಹೇಳಿ ನನ್ನ ಚಿಕ್ಕಪ್ಪ ವಿವರಣೆ ಕೊಟ್ಟ. ಅದ್ರ ಕೇಳ್ಕೋತ ನಿಂತ್ಕೊಂಡ್ಯ. ಹಿಂಗೆ ಮಾಡಿ ಸಿಕ್ತು. ಇದನ್ನು ನಿಮ್ಮ ಊರವೇ ಪೂಜೆ ಮಾಡಿ ಹೇಳ್ದ. ಊರವೇ ಯಾರು ಅಷ್ಟು ಪೂಜೆ ಮಾಡಲ್ಲೇ ಮುಂದಾಜ್ವಿಲ್ಲ, ಕಡೆ ತಾನೇ ಪೂಜೆ ಮಾಡಲು ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಶುಕ್ರವಾರ. ಎಲ್ಲರೂ ಕಾಯಿ ತಂದು ಕೊಡ್ತಾ ಹೇಳಲ್ಲ ವಿವರಣೆ ಕೊಟ್ಟ ನಂಗಕ್ಕೆ. ಹಿಂಗೆ ಸಿಕ್ಕಿತ್ತು, ಹಿಂಗೆ ಆಗಿತ್ತು. ಈಗ ಈ ದೇವಸ್ಥಾನಕ್ಕೆ ಸ್ವರ್ಣವಲ್ಲಿ ಮಠದ ಗುರುಗಳ ಆಶೀರ್ವಾದನೂ ಇದ್ದು. ಹಾಗೆ ಎಲ್ಲರೂ ಕಾಯಿ ಕೊಡ್ತಾ ಹಣ್ಣುಕಾಯಿ ಮಾಡಿಕೊಡಿ ಹೇಳಿ ಅದನ್ನೆಲ್ಲ ಇವರು ಮಾಡಿಡ್ತರು. ಆಮೇಲೆ ಅವರೆಲ್ಲ ಬಂದು ತಗೊಂಡು ಹೋಗ್ತಾ ನೋಡಿ. ಇಲ್ಲಿ ಹೊರಗಡೆ ಯಾರೋ ಸಾರಿಸಿ ರಂಗೋಲಿ ಹಾಕಿದ್ದ ಚಂದಿದ್ದು ನೋಡಿ. ಒಂದು ಇದ್ರ ತೋರಿಸ್ತಾ ಇದ್ದೀನಿ ನಿಂಗಕ್ಕೆ. ಹಾಗೆ ಇಲ್ಲಿ ನನ್ನ ಚಿಕ್ಕಪ್ಪ ಪೂಜೆ ಸ್ಟಾರ್ಟ್ ಮಾಡ್ದ. ನೋಡ್ಕೊಂಡು ಹಾಗೆ ಪನಾಳು ಬಂದಿದ್ದಾಗಿತ್ತು, ಆದರೆ ಪೂಜೆ ಮಾಡೋ ಟೈಮ್ ಆಗಿದ್ದಕ್ಕೆ ಮಂಗಳಾರತಿ ನೋಡ್ಕೊಂಡು ಪ್ರಸಾದ ತಗೊಂಡೇ ಹೋಗ್ಬಿಡೋಣ ಹೇಳಿ ನಾನು ನನ್ನ ತಂಗಿ ಇಬ್ಬರು ವೆಯ್ಟ್ ಮಾಡಿದ್ಯಾ. ನೋಡಿ ನನ್ನ ಚಿಕ್ಕಪ್ಪನೇ ಹೆಂಗೆ ವಾರಿಸಿ ಬಾಗಿಲೆಲ್ಲವ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಎಲ್ಲ ಮಾಡ್ಕೊತಾ ಇದ್ದ ಪಾಪ. ನೋಡಿ ಎಷ್ಟು ಪ್ರೀತಿ ಎಷ್ಟು ಭಕ್ತಿಯಿಂದ ಮಾಡ್ತಾಯಿದ್ರು ಎಳೆಯವರು. ನೋಡಿ ದೇವಸ್ಥಾನನ ಹೆಂಗಿದ್ದು ಹೊಳಿ. ಪ್ರಭಾವಳಿ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದು. ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು ನೋಡಿ. ಹಾಲು ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಈಗ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು. ಇಲ್ಲಿ ಕೆಲವು ಜನ ಎಲ್ಲ ಹಾಲು ತಂದು ಕೊಡ್ತಾ ಅದು ಬಾಟ್ಲಿಲಿ ತಂದು ಕೊಟ್ಟಿದ್ದನ್ನ ಅಭಿಷೇಕ ಮಾಡಿದ್ರು ಅವರು. ಇಲ್ಲಿ ತಂದು ಇಟ್ಟಿಗೆ ಹೋಗ್ಬಿಡ್ತಾ, ಹಾಗಾಗಿ ಪಾತ್ರದಲ್ಲೆಲ್ಲ ಇಡಲಾಗ್ತಿಲ್ಲ, ಹಾಗಾಗಿ ಬಾಟ್ಲಿನಲ್ಲೇ ತಂದು ಇಡ್ತಾ. ನೋಡಿ ಅಲಂಕಾರ ಎಲ್ಲ ಮುಗಿತು.
ಈಗ ಇನ್ನು ಪೂಜೆ ಸ್ಟಾರ್ಟ್ ಮಾಡಿ ಮಂಗಳಾರತಿ ಮಾಡ್ತರು. ಇನ್ನು ಮಂಗಳಾರತಿ ನೋಡಿ ಸ್ಟಾರ್ಟ್ ಆಯ್ತು. ಪುಟ್ಟ ವೀಡಿಯೋ ಹಾಕಿದ್ದೆ, ಇದನ್ನೆಲ್ಲ ಡೀಟೇಲ್ ವೀಡಿಯೋ ಹಾಕಿದ್ನಿಲ್ಲ ನಾನು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಹವ್ಯಕರಿಗೆ ಎಲ್ಲರೂ ನೋಡಿ ಇಷ್ಟಪಡಲಿ. ಹವ್ಯಕರ ಜೀವನ ಶೈಲಿ ಹೆಂಗಿರ್ತು ಹೇಳಿ. ನೋಡಿ ಇಲ್ಲಿ ಸುತ್ತಲೂ ಎಲ್ಲ ಎಷ್ಟು ದಟ್ಟವಾದ ಕಾಡು, ಇಷ್ಟೇ ದೊಡ್ಡ ಜಾಗ ಕ್ಲೀನ್ ಮಾಡ್ಕೊಂಡು ಗುಡಿ ಕಟ್ಕೊಂಡು ಪೂಜೆ ಮಾಡ್ತಾಯಿದ್ದ ಇವು. ಇನ್ನೂ ಇದ್ರ ಒಳಗಡೆ ಎಲ್ಲ ಈ ಥರದ್ದು ದೇವರ ವಿಗ್ರಹ, ಶಿಲಾಶಾಸನ ಎಲ್ಲ ಜಾಸ್ತಿ ಇದ್ದುಳಿ ಹೇಳ್ಕೆತಾನೆ ಇದ್ದ ಕೆಲವು ಭಟ್ರು. ಆದರೆ ಇಲ್ಲಿ ಮಧ್ಯ ಹೋಗಿ ಹುಡುಕೋದೆಲ್ಲ ಕಷ್ಟಾಳಿ ಊರವೆಲ್ಲ ಸುಮ್ಮನಿದ್ದ, ಸಿಕ್ಕಂಗೆ ಪೂಜೆ ಮಾಡಿ ಗುಡಿ ಕಟ್ಟಿ ಎಲ್ಲ ಮಾಡ್ರತ್ತು ಹೇಳಿ. ಇಲ್ಲೂ ಒಂದು ಯಾವುದೋ ಪುಟ್ಟ ದೇವ್ರು ಸಿಕ್ಕಿತ್ತು, ಅದಕ್ಕೊಂದು ಪುಟ್ಟ ಗುಡಿ ಮಾಡಿಟ್ಟಿದ್ದ ನೋಡಿ. ಇದು ಯಾವ ದೇವ್ರು ಅಂತದೋಳಲ್ಲ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ನನ್ನ ಚಿಕ್ಕಪ್ಪನ ಕೇಳ್ರೆ ಹೇಳ್ತಿದ್ದಾನ, ಆದರೆ ಅವ್ನು ಪೂಜೆ ಮಾಡ್ತಾ ಇದ್ದ, ಹಂಗಾಗಿ ಸುಮ್ಮನಾಗ್ಬಿಟ್ಟು ನಾನು. ಇಲ್ಲೆಲ್ಲ ಇದ್ದಿದ್ದು ನೋಡಿ, ಈ ಕಲ್ಲಿನ ಮೇಲೆಲ್ಲ ಹೆಂಗೆ ಚಿತ್ರ ಶಾಸನ ಎಲ್ಲ ಇದ್ದೋಳಿ. ಈಗ ಇಲ್ಲೇ ಪೂಜೆ ಮುಗಿಸ್ಕೊಂಡು ಹೊರಗೆಲ್ಲ ಓಡಾಡ್ಕೆ ಬಪ್ಪನ ನಾನು ತಂಗಿ ಹೊರಟೆ. ಇಲ್ಲಂತಾರು ಸಿಕ್ತ, ಇಲ್ಲಿ ಎಂತೆಂಥ ಇದ್ದು ಹೇಳಲ್ಲ ನೋಡ್ಕೆ ಬಪ್ಪ ನಾಳಿ. ನೋಡಿ ಇಲ್ಲಿಂದ ಹೊರಗೆ ಹೊರಟಿಯ. ಪೂಜೆ ಮುಗಿಸ್ಕೊಂಡು ಎಲ್ಲ ಪ್ರಸಾದ ಪ್ರಸಾದ ಎಲ್ಲ ನನ್ನ ಚಿಕ್ಕಪ್ಪ ಹೊರಗಿಟ್ಟಿದ್ದ, ಅದನ್ನೆಲ್ಲ ತಗೊಂಡು ಎಲ್ಲರದ್ದು ಹೊಲ ಹೊರಗಿಟ್ಟಿದ್ದ, ಅವೆಲ್ಲ ಬಂದು ತಗೊಂಡು ಹೋಗ್ತವಡ ಕಡೆಗೆ. ಇನ್ನು ಬಾಗ್ಲಾಕಿ ಹೊರಡ್ತೀಯ ಅಂದ. ನಂಗೆ ಇಲ್ಲೆಲ್ಲ ಹೊರಗೆ ಒಂದು ವಾಕಿಂಗ್ ಮಾಡ್ಕೊಂಡು ಮನೆ ಬಪ್ಪನ ಹೇಳಿ ಹೊರಟೆ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ದೇವರು. ಒಂದು ನಂದ ದೀಪ ಕೂಡ ಪಕ್ಕದಲ್ಲಿದ್ದು. ಹಾಗೆ ಇಲ್ಲಿಂದ ಹೊರಗೆ ಬಿದ್ದುಕೊಳ್ಳೆ, ಇಲ್ಲಿ ಹೊರಗೆ ನೋಡಿ ಎಷ್ಟು ಕಾಡು ವಾತಾವರಣ ಹೆಂಗಿದ್ದು ಹೇಳಿ. ಇಲ್ಲಿಂದ ಬರಲ್ಲೇ ಮನಸ್ಸಾಗಿತ್ತಿಲ್ಲ. ನಿಂಗೆ ಎಲ್ಲ ಮುಂದೆ ಹೋಗಿ ನಂಗೆ ಕಡೆಗೆ ಬತ್ತೀಯ ಇಲ್ಲೆಲ್ಲ ಓಡಾಡ್ಕೊಂಡು ಹೊರಟಿ ಅಂತಕಂದ್ರೆ ಅಪರೂಪಕ್ಕೆ ಮನೆ ಬಿಟ್ಟು ಅಪ್ಪನ ಮೇಲೆ 4 ದಿವಸ ಉಳ್ಕಂಜಿಯ. ಇಲ್ಲಿ ಅಪ್ಪನ ಮನೆ ಸುತ್ತಮುತ್ತಲು ಊರು ಪರಿಸರ ಕಾಡು ದೇವಸ್ಥಾನ ಎಲ್ಲ ಸುತ್ತಿರಕ್ಕೆ ಬರಡ್ದ, ಹೊಳೆ ಹಣ್ಣು ಎಲ್ಲ ನೋಡ್ಕೆ ಬರಡ್ದ. ಹಾಗಾಗಿ ಈ ಟೈಮಲ್ಲಿ ಇಲ್ಲಿ ಅಂಡಿ ಹಣ್ಣು ಇತ್ತು. ಇದು ಈ ಪುಟ್ಟ ಗೋಲಿ ಹಂಗಿದೆ, ಕೆಂಪು ಹಣ್ಣು ಹಾಕ್ತು. ಇದು ತಿಂಬಲೊಂಥರ ಹುಳಿ ಆಗೊಂಥರ ಟೇಸ್ಟ್ ಚಲೋ ಇರ್ತು. ಸಣ್ಣಿದ್ದಾಗ ಸಿಕ್ಕಾಪಟ್ಟೆ ತಿಂತಿದ್ದೆ, ಈಗಷ್ಟು ಹುಳಿ ತಿಂಬ ಮನ್ಸಾಗ್ತಿಲ್ಲ. ನೋಡಿ ಒಳಗಡೆ ಗೋಲಿ ಥರನೇ ಇರ್ತು, ಅದ್ರ ಚೀಪ್ ತುಪ್ಪರಾತು. ಈ ಹಣ್ಣು ಕೊಯ್ಕೊಂಡು ತಿಂದ್ಕತ್ತ ಒಂದು ಸ್ವಲ್ಪ ಕೊಯ್ಕೊಂಡು ಆಟ ಮಾಡ್ಕೆತ್ತ, ಇಲ್ಲಿ ಪರಿಸರ ಎಲ್ಲ ಎಂಜಾಯ್ ಮಾಡ್ಕೆತ್ತ ಇಲ್ಲಿಂದ ಹೊರಟಿಯ. ನೋಡಿ ಕೊಯ್ತಾ ಇದ್ದಿ, ನೋಡಿ ಎಷ್ಟು ಹಣ್ಣಾಜು. ಇಲ್ಲಿ ಈ ಥರದ ಗಿಡ ರಾಶಿ ಇದ್ದು, ರಾಶಿ ಹಣ್ಣಾಗ್ತು ಈ ಟೈಮಲ್ಲಿ. ಎಷ್ಟು ಕೊಯ್ದರೂ ಖಾಲಿ ಆಗ್ತಿಲ್ಲ. ನೋಡಿ ಒಳಗಡೆ ಹೆಂಗೆ ಇರ್ತಳು, ಒಂದು ಬೀಜ ಸುಲ್ ತೋರಿಸ್ತಾ ಇದ್ದಿ. ಹಿಂಗೆ ಅಕ್ಸಿದ್ರೆ ಹೊರಗೆ ಬತ್ತು, ಅದ್ರ ಚೀಪದು ತುಪ್ಪದು ಮಾಡ್ತೀಯ. ಇಲ್ಲೆಲ್ಲ ನೋಡ್ಕೆತ ಅಲ್ಲಿಂದ ಹೊರ ಬಂದ್ಯ. ಇಲ್ಲಿ ಹೊರಗಡೆಯಿಂದ ದೇವಸ್ಥಾನ ಹೆಂಗೆ ಕಾಣಿಸ್ತಾ ಇದ್ದು ಹೇಳಿ ನೋಡ್ಕೋ ತರಿಸ್ತಲ್ಲಿ ಹೊರಟಿಯ ಮಾತಾಡ್ಕೆತ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೋಳಿ ದೇವಸ್ಥಾನ. ಶ್ರೀ ದುರ್ಗಾಂಬಾ ದೇವಾಲಯ ಹೇಳಿ ಈ ದೇವಸ್ಥಾನದ ಹೆಸರು. ಇಲ್ಲೊಂದು ದೊಡ್ಡ ಬೋರ್ಡ್ ಮಾಡಿ ಹಾಕಿಟ್ಟಿದ್ದ, ಅದನ್ನೆಲ್ಲ ನೋಡ್ಕೆತ್ತ ಅಲ್ಲಿಂದ ಮಾತಾಡ್ಕೆತ್ ಹೊರಟಿಯ. ನಾನು ನನ್ನ ತಂಗಿ ಇಬ್ಬರು ಒಂದು ವಾಕಿಂಗ್ ಮಾಡ್ದಂಗೆ ಹತ್ತೋಡಿ. ಈ ರಸ್ತೆ ಈ ಪರಿಸರ ಈ ವೆದರಿಗೆಲ್ಲ ಚಲೋ ಆಗ್ತಿತ್ತು. ಮನೆಯಲ್ಲಿ ನನ್ನ ತಂಗಿ ಮಗಳು ಮತ್ತು ಅಮ್ಮ ಇಬ್ಬರೇ ಇದ್ದಿದ್ಯಾ. ಅಜ್ಜಿ ಮೊಮ್ಮಗಳು ಎಂತ ಮಾಡ್ತಾ ಇದ್ವಿ ಅನ್ನೋ ಸಣ್ಣ ಚಿಂತೆನೂ ಆಗಿತ್ತು ನಂಗೆ. ಇಲ್ಲಿ ಬಂದು ತಾಸುಗಟ್ಟಲೆ ಆಗೋಗಿತ್ತು. ಆದರೂ ಇಲ್ಲೇ ಬರ್ತಾ ಒಂದು ಪಕ್ಕದ ಮನೆಯಲ್ಲಿ ಹೂವಿನ ಗಿಡ ಇತ್ತು, ರಾಶಿ ಚಂದಂದು. ಇದು ಸೋಣೆ ಗಿಡ ಹೇಳ್ತಾ, ಅದನ್ನೆಲ್ಲ ವೀಡಿಯೋ ಮಾಡ್ಕೊತ ಮನೆ ಬರೋಷ್ಟೊತ್ತಿಗೆ ಇಲ್ಲಿ ಅಜ್ಜಿ ಮೊಮ್ಮಗಳು ಸೇರಿ ಒಂದು ಕಿತಾಪತಿ ಮಾಡಿಟ್ಟಿದ್ದ. ಅದು ಎಂಥದಳು ತೋರಿಸ್ತೀನಿ ಇದಕ್ಕೆ ನೆಕ್ಸ್ಟು. ನೋಡಿ ಇಲ್ಲೆಲ್ಲ ಹೂವಿನ ಗಿಡ ಹೆಂಗಿದ್ದೋಳಿ. ಇಬ್ಬರು ಸೇರಿ ಅಂತ ಮಾಡ್ತಾ ಇದ್ವನೋ ನಂಗೆ ಸಿಕ್ಕಾಪಟ್ಟೆ ಚಿಂತೆ ಆಗಿತ್ತು. ಆದರೂ ಬಂದ್ಕ ನೋಡೋಣ ಹೇಳಿ ನೋಡೋಷ್ಟೊತ್ತಿಗೆ ಇಬ್ಬರು ದೊಡ್ಡ ಕಿತಾಪತಿನೇ ಮಾಡ್ತಾ ಇದ್ದಿದ್ದ. ಹಿಂದಿನ ದಿವಸದ ಪಾತ್ರ ಒಂದು ಸ್ವಲ್ಪ ತೊಳೆಯೋದಿತ್ತು, ಅದು ನನ್ನ ಅಮ್ಮ ತೊಳೆದು ಆ ಪುಟ್ಟ ಮಗುನ ಹತ್ರ ಒಳಗಿಟ್ಟಿಗೆ ಭಾಳ ಕಳಿಸ್ತಾ ಇತ್ತು. ಅದಕ್ಕೂ ಒಂದು ಟೈಮ್ ಪಾಸ್ ಆಗವಲ್ಲಿ. ಅಮ್ಮ ದೊಡ್ಡಮ್ಮ ಎಲ್ಲೋದ ಕೇಳ್ತಾನೆ ಇತ್ತಡ. ಹಾಗಾಗಿ ಅದಕ್ಕೊಂದು ಆಟನೂ ಆತೋಳಿ. ಆದ್ರೆ ಅದು ಎಂತ ಮಾಡಿದ್ದು ಕೇಳ್ರೆ, ಪಾತ್ರ ಎಲ್ಲ ನಂಗೆ ಬಂದ್ಕೊಳೆ ಕೇಳಿದ್ಯಾ ಎಂತ ಮಾಡ್ತಾಯಿದ್ದು. ತಂಗ ಪಾತ್ರ ಒಳಗಿಡ್ತಾಯಿದ್ದು ಅಂದ್ಯಾ. ಒಳಗೆ ಬಂದು ನೋಡ್ರೆ ಬಿಗ್ ಶಾಕ್. ಎಂತಕ್ಕೆ ಅಂದರೆ ಅದು ಎಷ್ಟು ಚಂದ ಮಾಡಿ ಪಾತ್ರ ಜೋಡಿಸಿಟ್ಟಿತ್ತು ಅಂದರೆ ನಂಗೆ ಆಕಿಗೆ ನೋಡ್ಕೊಂಡು ನೆಗಿ ತಡೆಯಲ್ಲೇ ಆಸಿಲ್ಲ. ಅಷ್ಟು ಚಂದ ಮಾಡಿ ಜೋಡಿಸಿಟ್ಟಿತ್ತು ಇಲ್ಲಿಂದ ಅಲ್ಲಿವರೆಗೂ. ನನ್ನ ಅಮ್ಮಂಗೂ ಇದು ಗೊತ್ತಿತ್ತಿಲ್ಲ, ತಂಗಿ ಒಳಗಿಟ್ಟಿದ್ದು ಪಾತ್ರವ ಹೇಳ್ತಾನೆ ಇತ್ತು. ಆದರೂ ನಂಗೆ ಇಷ್ಟು ನೆಗೆ ಆಡ್ತಾ ಇದ್ರು ಅದು ಒಂಚೂರು ತಲೆ ಕೆಡಿಸ್ಕೊಳ್ಳದೆ ಎಷ್ಟು ಚಂದ ಮಾಡಿ ಮತ್ತೆ ಹಾಗೆ ಇದ್ದಷ್ಟು ಜಾಗದಲ್ಲಿ ಒಂದು ಬದಿ ಅಂಚಿಂದ ಜೋಡಿಸ್ತಾ ಇತ್ತು ಪಾತ್ರ ತಗೊಬಂದು.
ನಂಗೆ ನೆಗ್ಯಾಡ್ ಇಡ್ತಾ ಇದ್ದಿದ್ದೆ, ಆದರೂ ಅದಕ್ಕೆ ಮಾತ್ರ ಎಂಥ ಡಿಫ್ರೆನ್ಸು ಅನಿಸಿದ್ದಿಲ್ಲ ನಂಗೆ ನೆಗ್ಯಾಡ್ತಾ ಇದ್ರೂ ತಗೊಬಂದು ಇಡ್ತಾ ಇತ್ತು. ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಚಂದ ಮಾಡಿ ಜೋಡಿಸಿಟ್ಟಿದ್ದು ನೋಡಿ. ನಂಗೆ ಕಲ್ಪನೆ ಸಹಿತ ಇತ್ತಿಲ್ಲ ಅದು ಹಿಂಗೆ ಮಾಡಿ ಇಡ್ತೋಳೆ, ಅಷ್ಟು ಚಂದ ಮಾಡಿ ಜೋಡಿಸಿದ್ದು. ಎಷ್ಟು ಖುಷಿಯಿಂದ ತಗೊಬರೋದು ಇಡೋದು ಮಾಡ್ತಾ ಇತ್ತು ನೋಡಿ. ನೋಡಿ ತೋರಿಸ್ತಾ ಇದ್ದಿ. ಇದ್ರ ನೋಡಿ ನನ್ನ ಅಮ್ಮಂಗೆ ಹೇಳೋ ತನಕ ಖುಷಿಯಾಗಿ ಅದ್ರಿಗೆ ಎತ್ಕೊಂಡು ಗಿವುಚು ಮುದ್ದು ಮಾಡ್ತಾ ಇತ್ತು. ಎಷ್ಟು ಚಂದ ಮಾಡಿ ಇಟ್ಟಿದ್ದೋಳಿ ನೋಡಿ. ಒಂದು ಚಮಚ, ತಟ್ಟೆ, ಹುಟ್ಟು, ಬಟ್ಲು ಪ್ರತಿಯೊಂದು ಸಪ್ರೇಟ್ ಮಾಡಿ ನೀಟಾಗಿ ಸಾಲಾಗಿಟ್ಟಿದ್ದು. ಹೆಂಗೆ ಹೇಳಿ, ನೋಡಿ ಎಷ್ಟು ಚಂದ ಮಾಡಿಟ್ಟಿದ್ದೋಳಿ. ಹಾಗೆ ಎಂಥರು ತಿನ್ನವು ಕಣಚು ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡು ಅದಕ್ಕೆ ಉಪ್ಪು, ಲಿಂಬು ಮತ್ತು ಮೆಣಸಿನ ಪುಡಿ ಮಿಕ್ಸ್ ಮಾಡ್ಕೊಂಡು ಅದ್ರ ಹಚ್ಕೊಂಡು ತಿಂದ್ಯಾ. ನಂಗೆಲ್ಲ ಕಟ್ ಮಾಡ್ಕೆ ತಿಂದ್ಯಾ. ಸಣ್ಣ ಹುಡುಗರಿಗೆ ಯಾವಾಗೂ ದೊಡ್ಡದು ಬೇಕು ಹಠನೇ ಜಾಸ್ತಿ. ನನ್ನ ತಂಗಿ ಮಗಳು ಇಡೀತೆ ಕೊಡು ಅಂತು, ಇಡೀತೆ ಹಚ್ಕೊಟ್ಟಿದ್ಯಾ. ಖಾರನೂ ಹಚ್ಕೊಡು ಅಂತು, ಸ್ವಲ್ಪ ಖಾರ ಆಯ್ತು, ಆಮೇಲೆ ಸುಮ್ಮನಾಯ್ತು. ಆದರೂ ಕೇಳಿದ್ದಿಲ್ಲ ನಂಗೆ ಇಡೀತೆ ಬೇಕು ಅಂತು, ಇಡೀತೆ ಕೊಟ್ಟಿಯಾ. ನಂಗೆಲ್ಲ ಕ್ಲೀನ್ ಮಾಡಿ ತಿಂದ್ಯಾ. ಅದು ಹೆಂಗೆ ತಿಂಜೋಳು ತೋರಿಸ್ತೀನಿ ನೋಡಿ. ಕಾಳು ಬಿಡಿಸ್ಕೊಡ್ತಿ ಅಂದರೂ ಕೊಡ್ತಿಲ್ಲ, ಹಠ ಮಾಡ್ತಾ ಇತ್ತು. ನಾ ಹಾಗೆ ತಿಂತಿ ಹೇಳಿ ನೋಡಿ. ಎಲ್ಲ ರಾಶಿ ಹೊಡೆದಿಟ್ಟಿದ್ದೆ ತಿನ್ಕೊಂಡು ಎಲ್ಲದನ್ನೂ. ಈಗ ಅದು ಹೆಂಗೆ ತಿಂಜೋಳು ನಿಂಗೆ ತೋರಿಸ್ತೀನಿ ನೋಡಿ. ನಂಗೆ ತಿಂದು ಮುಗಿಸೋಷ್ಟೊತ್ತಿಗೆ ನೋಡಿ ಹೆಂಗೆ ಹೆರೆದಿಟ್ಟಿದ್ದಳು, ಎಲೆ ಹೆರೆದಂಗೆಯ. ಆದರೂ ಹೇಳೋದು ಕೇಳ್ತಿಲ್ಲ, ತೆಕ್ಕೊಡ್ತಿ ಅಂದರೆ ನೋಡಿ ಎಷ್ಟು ಚಂದ ಮಾಡಿ ಹೆರೆದಿಟ್ಟಿದ್ದು. ನೋಡು ದೊಡ್ಡಮ್ಮ ತೋರಿಸ್ತಾ ಇದ್ದು. ಮತ್ತು ಹಾಗೆ ಹೊರಗಡೆ ಬಂದ್ಯಾ ತಿಂದ್ಕೊಂಡು. ಒಂದು ಹಿಂಗೆ ವಾಕಿಂಗ್ ಮಾಡೋಣ ಹೇಳಿ, ಆದ್ರೆ ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇತ್ತು. ಹೊರಗೊಬ್ಬ ಮನ್ಸಾಜಿಲ್ಲ, ಅಲ್ಲೇ ನಿಂತ್ಕೊಂಡು ಮಳೆ ನೋಡ್ತಾ ಎಂಜಾಯ್ ಮಾಡಿದ್ಯಾ ನೋಡಿ. ಇದು ಗೋಡೆ ಎಲ್ಲ ನೋಡಿ ಎಷ್ಟು ಹಳೇ ಕಾಲದ ಮನೆ ಹೇಳು. ನಿಂಗೆ ಗೊತ್ತಾಗ್ತು ನಾ ಹೇಳೋ ಊಳಿಲ್ಲೇ. ಒಳಗಡೆ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಜ ನಾ ಹೇಳಿದ್ದೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೆ ಅಂತಕೆಂದರೆ ಇಲ್ಲೆಲ್ಲ ಸ್ವಲ್ಪ ಕುಸಿದೋಗಿತ್ತು. ಹಾಗಾಗಿ ಹೋಲೋ ಬ್ಲಾಕಲ್ಲಿ ಇದು ಮತ್ತೊಂದು ಮನೆ ಆಗ್ತು. ಇಲ್ಲಿ ಒಂದು 6-7 ಮನೆ ಆಗ್ತು. 6-7 ಮನೆ ಒಂದೇ ಹಿಂಗೆ ಕೂಡ್ಕೊಂಡಿದ್ದು, ಮಧ್ಯ ಪಾರ್ಟಿಷನ್ನು. ಈಗೆಲ್ಲ ಕೆಲವಿದೆ ಹಿಂಗೆ ಕುಸಿದು ಹಾಳಾಗಿ ಹೇಳಲ್ಲ, ಕೆಲವು ಸಪ್ರೇಟಾಗಿ ಮೇಲ್ಗಡೆ ಕೆಳಗಡೆ ಎಲ್ಲ ಸಪ್ರೇಟ್ ಮನೆ ಕಟ್ಗೆತ್ತಾ ಇದ್ದ. ನನ್ನ ಅಪ್ಪನ ಮನೆ ಮಾತ್ರ ಇಷ್ಟೇ ಇದ್ದು. ಹಾಗೆ ಬೆಳಗತ್ತು ಕಡೆಗೆ ನಂಗೆ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ದಿದ್ದು ಹೆಂಗೆ ಹೇಳಿ ತೋರಿಸ್ತಾ ಇದ್ದೆ ನೋಡಿ. ಅಪ್ಪನ ಮೇಲೆ ಮಾತ್ರ ಹೆಣ್ಮಕ್ಳಿಗಿಂತ ಸೌಕರ್ಯ ಸಿಕ್ತು ಅಲ್ದ. ಬಿಸಿ ತೆಳ್ಳೆವು ಮನೆಯಲ್ಲಿ ಯಾರು ಹಿಂಗೆ ಕುಂಡ್ರೆ ಶೇರದು ಹಾಕ್ತೀವಿಲ್ಲ. ಕಬ್ಬಿಣ ಬಂಡಿ, ಮಗೆಕಾಯಿ ತೆಳ್ಳೆವು, ಕಟ್ಟಿಗೆ ಒಲೆ, ಬೆಂಕಿ ಕಾಶಿಗೆ ಬೆಳಗಾಗಿ ಹಿಂಗೆ ಹಸಿರಿಗೆ ಕುಡಿದ್ರೆ ಎಷ್ಟು ತೆಳ್ಳೆವು ಹೋಜುಳೆ ಗೊತ್ತಾಗ್ತಿಲ್ಲ. ಆದರೂ ನನ್ನ ಪ್ರೀತಿಯಿಂದ ಚಂದ ಮಾಡ್ಯಾರದು ಗರಿ ಮಾಡಿ ಹೆಣ್ಣುಡ್ರು ತಿಂದ್ಕೊಂಡು ಹೋಗಲಿ ಬಂದಾಗ 1-2 ದಿವಸ ಅವಳು ಪ್ರೀತಿಯಿಂದ ಮಾಡ್ತಾಯಿತ್ತು. ಬಾಜಿ ಮತ್ತು ಬಾಳೆಹಣ್ಣು ಪಾಯಸ ಮಾಡಿತ್ತು. ಎಲ್ಲರೂ ಸರಿ ಮಾಡಿ ಕೂತ್ಕೊಂಡು ಹಸಿರಿಗೆ ಕುಡ್ದ್ಯಾ ನೋಡಿ. ನನ್ನ ಹೆಂಗೆ ಎರಿತಾ ಇದ್ದು ತೋರಿಸ್ತಾ ಇದ್ದಿ ತೆಳ್ಳೆವ ನೋಡಿ. ಬಾಜಿ ಪಾಯಸ ಎಲ್ಲ ಮಾಡಿಟ್ಟಿತ್ತು. ಮೊಸರು ಇಟ್ಟಿತ್ತು. ಮೊಸರು ಹಾಕಿ ಹೇಳಿ ಯಾರು ಹಾಕ್ಕೊಂಜ್ವಿಲೆ. ಬಾಜಿ ಇದ್ದಾಗೆಲ್ಲ ಮೊಸರು ಯಾರಿಗೆ ಬೇಕು ಅಲ್ದ. ಹಾಗೆ ಇಲ್ಲಿ ಬನ್ನಿ, ಹೊರಗೆ ಬನ್ನಿ. ನನ್ನ ಅಪ್ಪನ ಮನೆ ಏಣಿ ತೋರಿಸ್ತೀನಿ ನೋಡಿ. ಏಣಿ ನೋಡ್ರೆ ಗೊತ್ತಾಗ್ತು ನಿಮಗೆ ಇದು ಎಷ್ಟು ವರ್ಷ ಹಳೇತಾಗಿಕ್ಕು ಹೇಳಿ. ಎಷ್ಟು ಕಲರ್ ಫೇಡ್ ಆಜು, ಹೆಂಗಾಜು ಇಳಿದು ಹತ್ತಿ ಫುಲ್ ನೈಸ್ ಆಗೋಜು ಏಣಿ. ಹಾಗಾಗಿ ಪ್ರತಿ ಹುಡ್ರು ಇದ್ರ ಮೇಲಿಂದ ಒಂದು ಸರಿ ಡೈ ಹೊಡೆದ್ಯಾ. ಎಷ್ಟು ಸರಿ ಬಿಜ್ಜಿ ಹೇಳೋದು ಲೆಕ್ಕನೂ ಇಲ್ಲೇ. ಸೈಡ್ ಹಿಡ್ಕಂಬಲ್ ಮಾಡಿಟ್ಟಿದ್ದ, ಆದರೂ ಅದ್ರ ಹಿಡ್ಕೊಂಡೇ ಬೀಳ್ತಿದ್ಯಾ. ಎಷ್ಟು ಹುಡುಗರು ಬಿಜ್ಜೆ. ಈ ನನ್ನ ತಂಗಿ ಮಗಳಿಂದ ಹಿಡಿದು ಬಿಜ್ಜೆ. ಇಲ್ಲಿ ಎಷ್ಟು ವರ್ಷದಿಂದ ನಂಗೆಲ್ಲ ಪುಟ್ಟ ಹುಡುಗರಿದ್ದಾಗಿಂದನೂ ಏಣಿ ಹತ್ಕೊಂಬೋದು. ಒಂಚೂರು ಜಾರ್ತಿತ್ತು, ಬಿದ್ದೋಗ್ಬೋದು ನೋಡಿ. ಎಷ್ಟು ಹಳೆಯ ಕಾಲದ ಏಣಿ ಹೇಳಿ. ಇದೆಲ್ಲ ಈಗೆಲ್ಲ ನೋಡಲು ಸಿಗ್ತಿಲ್ಲ, ಆದರೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಅಪ್ಪನ ಮನೆದು. ಇದಕ್ಕೆ ಹೆಬ್ಬಾಗ್ಲು ಹೇಳೇ ಹೆಸರು. ಇದು ಸುಮಾರು 8 ಫೂಟ್ ಇದ್ದ, ಜಾಸ್ತಿ ಇದ್ದ ನಂಗೆ ಅಂದಾಜೆಲ್ಲ ಇಲ್ಲೇ. ಅಷ್ಟು ದೊಡ್ಡ ಬಾಗಿಲು. ಈ ಬಾಗಿಲನ್ನ ಸುಮಾರಿಗೆ ಆ ಹೆಂಗಸ್ರ ಹತ್ರ ಎಲ್ಲ ತೆಗೆದು ಹಾಕಿ ಮಾಡಲು ಕಷ್ಟ. ಈ ಬಾಗಿಲನ್ನ ಒಂದು ಸರಿ ಬೆಳಗ್ಗೆ ತೆಗೆದ್ರೆ ತಿರುಗಿ ಹಾಕೋದು ಸಂಜೆನೆ. ಅದು ಗಂಡಸ್ರೆ ಹೆಚ್ಚಾಗಿ ಸಿಕ್ಕಾಪಟ್ಟೆ ವೇಟ್ ಇದ್ದು ಈ ಬಾಗಿಲು. ಈ ಬಾಗಿಲನ್ನ ಕೂಲ್ ಸಿಸ್ಟಮಲ್ಲಿ ಮಾಡಿದ್ದ. ಅಂದರೆ ಮೇಲೆ ಬಿಜಾಗ್ರಿ ಆ ಥರ ಎಲ್ಲ ಇಲ್ಲ ಅಂತಕೆಂದರೆ ಅದೆಲ್ಲ ಹಾಕಿರಿ ಈ ಬಾಗಿಲಿನ ವೇಟಿಗೆ ಅದು ತಡ್ಕತ್ತೂ ಇಲ್ಲ. ಹಾಗಾಗಿ ಈ ಬಾಗಿಲು ಎಷ್ಟು ಹಳೆ ಇತ್ತು ಅಂದರೆ ಈ ಮನೆ ಕಟ್ಟದಾಗ ಮಾಡಿಸಿದ ಬಾಗಿಲು. ಒಂದು 150 ವರ್ಷದ ಹಳೆ ಬಾಗಿಲಾಗಿಕ್ಕು ಇದು. ಹೆಂಗಿದ್ಬ ನೋಡಿ, ಕೆಳಗಡೆ ಒಂದು ತೋಟೆ ಮಾಡಿ ಅಲ್ಲಿ ಹಿಂಗೆ ಕೆಳಗೆ ಕುಂಡ್ರಿಸ್ತಾ, ಹಾಗೆ ಮೇಲ್ಗಡೆನೂ ಹಾಗೆ ಕುಂಡ್ರಿಸ್ತಾ. ಇದಿಷ್ಟೇ ಇದಕ್ಕೆ ಇದ್ದಿದ್ದು, ಮತ್ತು ಯಾವ ಇದು ಇಲ್ಲ. ಸಸಾರದಲ್ಲಿ ಇದು ಕಳಚಲ್ಲೂ ಬತ್ತಿಲ್ಲ, ತೆಗಿಯಲ್ಲುವ ಆ ಸಿಸ್ಟಮಲ್ಲಿ ಕುಂಡ್ರಿಸಿರ್ತ ನೋಡಿ ಇದನ್ನು.
ಇಲ್ಲದೆ ಹೋದರೆ ಇಷ್ಟು ದೊಡ್ಡ ಬಾಗಿಲನ್ನೆಲ್ಲ ನಿಲ್ಸೋದು ಕಷ್ಟ. ನೋಡಿ ಇದಕ್ಕೆ ಮೀಡ ಅಳ್ತ ಈಗಿನ ಲಾಕ್ ಸಿಸ್ಟಮ್ ಇರ್ತಲ್ಲಿ ಅದು ಎಷ್ಟು ಹಳೆ ಇತ್ತು ನೋಡಿ, ಎಷ್ಟು ದೊಡ್ಡ ಬಾಗಿಲು ಹೆಂಗಿದ್ದು ತೋರಿಸ್ತಾ ಇದ್ದಿ. ಈ ಬಾಗಿಲು ಹಾಕ್ಬಿಟ್ರೆ ಒಳಗೆ ಒಂಥರ ಕೋಟೆ, ಹಾಗೆ ಯಾರೂ ಒಳಗೆ ಬಪ್ಪಲ್ ಸಾಧ್ಯ ಇಲ್ಲೇ ಹಂಗಿದ್ದು ಬಾಗಿಲು ಇದು. ಇದ್ರ ಮೀಡ ನೋಡಿ ಹೆಂಗಿದ್ದು ತೋರಿಸ್ತಿ. ಅಂದ್ರೆ ಮೀಡ ಮರದ್ದೇ ಆದರೂ ಅದು ಎಷ್ಟು ಸವಕಳಿ ಬಂಜು ಹೇಳೋದ್ರ ಮೇಲೆ ನಿಂಗೆ ಯೋಚನೆ ಮಾಡಿ, ಇದು ಎಷ್ಟು ವರ್ಷದ ಹಳೆ ಬಾಗಿಲಾಗಿ ಇಕ್ಕೊಳ್ಳಿ. ನೋಡಿ ಇಲ್ಲಿ ಸೈಡಿಗೆ ಹಾಕಿ ಸವಕಳಿ ಬಂದೋಜು. ಇದು ಮರ ಎಲ್ಲ ಸವಕಳಿ ಬತ್ತಿಲ್ಲ ಆ್ಯಕ್ಚುಲಿ, ಆದರೆ ಇದು ಹಂಗೆ ಸವಕಳಿ ಬಂಚು ಅಂದರೆ ಇದು ಎಷ್ಟು ವರ್ಷದ ಹಳೆ ಬಾಗಿಲಾಗಿ ಇಕ್ಕೊಂಡು ನಿಂಗೆ ಯೋಚನೆ ಮಾಡಿ. ಇದು ತುಂಬ ಹಳೆಯ ಮನೆ. ಇಲ್ಲಿ ಒಂದು ಲಾಕ್ ಸಿಸ್ಟಮ್ಮು ಇತ್ತು, ಆದರೆ ಅದನ್ನು ಈಗ ತೆಗೆದ್ದ ಎಂತಕ್ಕೆ ಅದು ಎಲ್ಲರಿಗೂ ಹಾಕಿ ತೆಗೆದು ಮಾಡಲ್ಲೆಲ್ಲ ಆಗ್ತಿಲ್ಲ ಹೇಳಿ ಈ ಲಾಕು ಹಾಕ್ಬಿಟ್ರೆ ಈ ಬಾಗಿಲನ್ನ ಸುಮಾರಿನಂತ ಯಾರ ಹತ್ರ ತೆಗಿಯಲು ಸಾಧ್ಯ ಇಲ್ಲ. ನೋಡಿ ಎಷ್ಟು ದೊಡ್ಡಕ್ಕಿದ್ದು ಆ ಮೇಡ, ಬಾಗಿಲು ಎಷ್ಟು ದೊಡ್ಡಕ್ಕಿದ್ದು, ಎಷ್ಟು ಹಳೆ ಬಾಗಿಲು ತೋರಿಸ್ತಾ ಇದ್ದಿ. ಇಲ್ಲಿ ಸೈಡಿಗೆ ಒಂದು ಸಣ್ಣ ಪುಟ್ಟ ಕಿಟಕಿ ಇಡ್ತಿದ್ದ ಎಂತಕ್ಕೆ ಈ ಬಾಗಿಲು ಹಾಕಿದ್ಮೇಲೆ ಈ ಬಾಗಿಲು ಸುಮಾರಿಗೆ ತೆಗೀತಿದ್ವಿಲ್ಲ. ಯಾರು ಬಂದರೆ ಇಲ್ಲೇ ಕರೆದು ಮಾತಾಡಿ ಅವು ಯಾರು ಅಂತೂ ತಿಳ್ಕೊಂಡು ಆಮೇಲೆ ಬಾಗಿಲು ತೆಗೀತಿದ್ದ. ನೋಡಿ ಒಳಗಡೆ ಕೋಟೆ ಥರನೇ ಇದ್ದು, ಮಧ್ಯ ಚುಟ್ಟಿ ಅಂಗಳ, ಮೇಲ್ಗಡೆಯಿಂದ ನೀರೆಲ್ಲ ಕೆಳಗೆ ಬೀಳ್ತಿತ್ತು. ಆದರೆ ಈಗ ಅಟ್ಟ ಹಾಕಿ ಅದನ್ನು ಕ್ಲೋಸ್ ಮಾಡಿಗಿದ್ದ, ಮೇಲೆ ತಗಡೆಲ್ಲ ಹಾಕಿ. ಹಾಗಾಗಿ ನಿಮಗೆ ತೋರಿಸಲಾಗ್ತಾ ಇಲ್ಲ ನಾನು. ಇದ್ರ ಒಳಗೆ 3 ಮನೆ ಇದ್ದು, ಈ ಬಾಗಿಲು ಹಾಕ್ಬಿಟ್ರೆ 3 ಮನೆಯೂ ಕ್ಲೋಸ್ ಆಗೋಗ್ತು. 3 ಮನೆಯವು ಒಂದೇ ಸರಿ ಹಂಗೆ ಕ್ಲೋಸ್ ಮಾಡಿ ಕೇಳೋಕ್ಕಾಗ್ತು. ಇದು ಒಂದೇ ಬಾಗಿಲಾಗಿದ್ದಕ್ಕೆ ನೋಡಿ ಹೆಂಗಿದ್ದು ತೋರಿಸ್ತಾ ಇದ್ದಿ. ಇದು ಮಧ್ಯದಲ್ಲಿ ಅಂಗಳ, 3 ಮನೆದು ಅಂಗಳ ಇರ್ತು ನೋಡಿ. ಇದು ಹೊರಗಡೆ ಪಾರ್ಟು ಹೆಂಗೆ ತೋರಿಸ್ತಾ ಇದ್ದೀರಿ. ಇದು ಸುಮಾರು 3-4 ಫೀಟ್ ಅಗಲದ ಗೋಡೆನೇ ಆಗಿಕ್ಕು, ಮಣ್ಣಿನ ಗೋಡೆ ನೋಡಿ ಹೆಂಗಿದ್ದು ಹೇಳಿ. ಈಗಲೂ ಇದು ಮಣ್ಣಿಂದ ಹಾಕ್ಕೊಂಡೇ ಇದ್ದು ಅಂತಕ್ಕಂದ್ರೆ ಇಷ್ಟು ದೊಡ್ಡ ಹೊರಗಿನ ಗೋಡೆಗೆ ಯಾರು ಶೃಂಗಾರ ಮಾಡ್ತೀವಿಲ್ಲ, ಮಾಡಿದ್ವು ಇಲ್ಲ. ಹಂಗಾಗಿ ಹಳೆ ಮನೆಗೆ ಶೃಂಗಾರ ಮಾಡೋದು ಕಷ್ಟ ಹೇಳಿ ಮಾಡಿದ್ವಿಲ್ಲ. ನೋಡಿ ತೋರಿಸ್ತಾ ಇದ್ದಿ. ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದ್ದು ಮಣ್ಣು ಮನೆ ಎಷ್ಟು ಹಳೆ ಇತ್ತು ಹೇಳೋದು. ನೋಡಿ ಗೋಡೆ ಎಲ್ಲ ಹೆಂಗಿದ್ದೋಳಿ, ಮಣ್ಣಿನ ಗೋಡೆ. ಹಾಗೆ ಇಲ್ಲಿ ಹಳೇ ಕಾಲದ್ದು, ಆಗಿನ ಕಾಲದಲ್ಲಿ ಈ ಮನೆ ಕಟ್ಟದಾಗೆಲ್ಲ ಅಂದ್ರೆ ಅವೆಲ್ಲ ಬಳಸ್ತಾ ಇದ್ದು ಬತ್ಲಿ ಮನೆ ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ಜೀವಂತ ಇದ್ದು. ಇಲ್ಲಿ ಹೋಪಲ್ಲೆಲ್ಲ ಯಾರೂ ಬಳಸ್ತಿಲ್ಲ, ಹಾಗಾಗಿ ಪಾಚಿ ಕಟ್ಟಿ ಕಳೆ ಬೆಳೆದು ಎಲ್ಲ ಆಗೋಗಿತ್ತು. ಆದರೂ ನಿಂಗೆ ತೋರ್ಸೋಣ ಹೇಳೋ ಮಟ್ಟಿಗೆ ನಾ ಕರ್ಕೊಂಡು ಹೋಗಿ. ಇಲ್ಲಿ ನೋಡಿ ಬೇಸಿಗೆಯಲ್ಲಿ ಪಾತ್ರೆ ತೊಳೆಯಲು ಹೋಗ್ತಿದ್ದ ಹೆಂಗಸ್ರು, ಇಲ್ಲಿ ಸ್ನಾನ ಮಾಡಲ್ಲೇ ಹುಡುಗರು ಮಕ್ಕಳು ಎಲ್ಲರನ್ನೂ ಕರ್ಕೊಂಡು, ಹೆಂಗಸರು ಗಂಡಸರು ಎಲ್ಲರೂ ಇಲ್ಲೇ ಹೋಗಿ ಸ್ನಾನ ಮಾಡ್ತಿದ್ದ. ಇದು ಹರಿಯ ನೀರಲ್ಲ, ವರ್ತೆ ನೀರಲ್ಲ, ಹರಿಯ ನೀರು. ಇಲ್ಲಿ ಒಂದು ತೋಟದ ಮಧ್ಯದಲ್ಲಿ ಒಂದು ಹೊಂಡ ಮಾಡ್ಕೊಂಡಿದ್ದ. ಇದೊಂದು 3 ಫೂಟ್ ಆಳದ ಹೊಂಡ. ಎಂತಕ್ಕೆ ಜಾಸ್ತಿ ಹೊಂಡ ಇಲ್ಲೇ, ಎಂತಕ್ಕೆ ಪುಟ್ಟ ಮಕ್ಕಳು ಇಲ್ಲಿ ಸ್ನಾನ ಮಾಡಲು ಬರ್ತಾ ಅಕಸ್ಮಾತ್ ಜಾರು ಬಿದ್ದರೆ, ಹಾಗಾಗಿ ಅದಕ್ಕಾಗಿ ಇನ್ನೂ ಒಂದು ಸಿಸ್ಟಮ್ ಮಾಡಿದ್ದ. ಇದರಲ್ಲಿ ಎಂಥದ್ದು ಕೇಳಿದರೆ ಕೆಳಗಡೆ ಮರದ ಹಲಗೆ ಹಾಕಿದ್ದ, ಮರದ ಹಲಗೆನ ಅಥವಾ ಕಲ್ಲಿಂದ ನಂಗೆ ಸರಿ ನೆನಪಿಲ್ಲ ಹಾಕಿದ್ದ. ಎಂತಕ್ಕೆ ನಂಗೆ ಚಿಕ್ಕವಿದ್ದಾಗೆಲ್ಲ ಸುಮಾರು ಸುತ್ತ ಜಾರು ಬಿಜ್ಜೆ ಆದರೂ ಮುಳುಗಿದ್ವಿಲ್ಲ ಕೆಳಗೆ. ಅಂತಕ್ಕೆಂದರೆ ಅಡಿಗೆ ಮಣ್ಣಲ್ಲ ಇದ್ದಿದ್ದು, ಹಲಗೆನ ಅಥವಾ ಕಲ್ಲ ಎಂಥದ್ದು ಹಾಕಿದ್ದ. ಅಂದ್ರೆ ಹಂಗೆ ಅಪ್ಪಲ್ಲಾಗ ಹೇಳೋ ಸೇಫ್ಟಿಗೋಸ್ಕರ. ಇಲ್ಲಿ ಹರಿದ ನೀರು ಬಂದು, ಮೇಲಿಂದ ಹರಿದು ಬಂದ ನೀರು ಇಲ್ಲಿ ಸ್ಟಾಕ್ ಆಗಿ ಹೆಚ್ಚಿಗೆ ಆದ ನೀರು ಹರಿದು ತೋಟಕ್ಕೆ ಹೋಗ್ತಿತ್ತು. ಇದು ಇಲ್ಲಿ ಬತ್ಲಿ ಮನೆ ಥರ ಇತ್ತು, ಆದರೆ ಈ ಗೋಡೆ ಎಲ್ಲ ಕುಸ್ದೋಜು ಯಾರು ಯೂಸ್ ಮಾಡದೆ ಹೋಗಿದ್ದಕ್ಕೆ. ಇಲ್ಲಿ ಚೌತಿ ಹಬ್ಬದಲ್ಲಿ ಗಣಪತಿನೂ ಇಲ್ಲೇ ತಂದು ಮುಳಿಸ್ತಾ ಈ ಊರಲ್ಲಿ. ನೋಡಿ ಇಲ್ಲಿ ಹೆಂಗಿದ್ದು. ಹಂಗೆ ಈ ಟೈಮಲ್ಲಿ ಇಲ್ಲಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ, ಪಾಚಿ ಕಟ್ಕೊಂಡಿರ್ತು. ಇನ್ನು ಚೌತಿ ಟೈಮಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೆತ್ತ, ಯಾಕೆಂದ್ರೆ ಇಲ್ಲಿ ಗಣಪತಿ ಎಲ್ಲ ಬಿಡಲು ಇಲ್ಲೇ ಬತ್ತ. ಸುತ್ತಲೂ ಎಲ್ಲ ತೋಟದ ಮಧ್ಯೆ ಈ ಹೊಂಡ. ಎಷ್ಟು ಚಂದ ಪರಿಸರ ಅಲ್ದ. ಮೊದಲೆಷ್ಟು ಚಂದ ಇತ್ತು ಇದು, ಕ್ಲೀನ್ ಹಾಕ್ಕೊಂಡು ಹಣಿ ನೀರಾಗಿರ್ತಿತ್ತು. ಈಗ ಯಾರು ಯೂಸೇ ಮಾಡ್ತೀವಿಲ್ಲ, ಯಾರು ಕ್ಲೀನ್ ಮಾಡಲು ಅಷ್ಟು ಹೋಗ್ತೀವಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗೆ ಬರುತ್ತೆ, ಹರಿತಾ ಇದ್ದು ನೀರೆಲ್ಲವ. ನೋಡಿ ಇಲ್ಲೆಲ್ಲ ಹೆಂಗೆ ಬರ್ತಾ ಇದ್ದು ನಿಮಗೆ ತೋರಿಸ್ತಾ ಇದ್ದಿ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತು ಹೊಂಡಾಳಿ. 2 ಹೊಂಡ ಇದ್ದು, ಇದು ಒಂದು ಹೊಂಡದಿಂದ ಒಂದು ಹೊಂಡಕ್ಕೆ ನೀರು ಟ್ರಾನ್ಸ್ಫರ್ ಆಗ್ತು. ಇಲ್ಲೇ ಸ್ನಾನ ಮಾಡ್ತಿದ್ದ. ಅವಾಗೆಲ್ಲ ಸ್ವಲ್ಪ ನಾಚಿಗೆ ಗೀಚಿಗೆ, ಮತ್ತು ಯಾರ ಮನೇಲೂ ರೂಮ್ ಬತ್ಲು ಎಂಥದ್ದು ಇರ್ತಿಲ್ಲ ಅಲ್ಲಿ. ಹಾಗಾಗಿ ಇಲ್ಲೇ ಬಂದು ಎಲ್ಲರೂ ಸ್ನಾನ ಮಾಡ್ತಿದ್ದ, ಗಂಡಸರು ಹೆಂಗಸರು ಎಲ್ಲವ. ಈಗೆಲ್ಲ ಇಲ್ಲಿ ಯಾರು ಬಂದು ಸ್ನಾನ ಮಾಡ್ತೀವಿಲ್ಲ. ಪಾತ್ರನೂ ಇಲ್ಲೇ ಬಂದು ತೊಗೊಂಡು ಹೋಗ್ತಿದ್ದ. 2, 3, 4 ಹೆಂಗಸರು ಆಗ್ತಿದ್ವಲ್ಲಿ, ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡು ಖುಷಿಯಿಂದ ಸುದ್ದಿ ಹೇಳ್ಕೆತ್ತ, ಎಲ್ಲ ವಿಚಾರ ಹಂಚ್ಗೆತ್ತ ಹೋಗ್ತಿದ್ದ. ಈ ನೋಡಿ ದಾರಿ ಸಹಿತ ಮುಚ್ಚೋಜು. ನಿಂಗೆ ತೋರ್ಸೋಣ ನಾ ಕರ್ಕೊಂಡು ಹೋಗಿದ್ದಿದ್ದಿ. ಇಲ್ಲಿ ಹಿಂಗಿದ್ದಲ್ಲ, ಎಲ್ಲ ಬದಿಗೂ ನೋಡಲು ಸಿಗ್ತಿಲ್ಲ. ಹಾಗಾಗಿ ಮುಂದೆ ಯಾವಾಗಾದರೂ ಇದು ಕ್ಲೀನ್ ಹಾಕ್ಕೊಂಡಿದ್ದು ಹೇಳಾದಾಗ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿ. ನೋಡಿ ಈಗ ಇಲ್ಲಿ ಹೊತ್ತು ಹೋಗೋದೆಲ್ಲ ಎಷ್ಟು ಕಷ್ಟ ಇದ್ದು, ಇಲ್ಲಿ ಯಾರೂ ಯೂಸ್ ಮಾಡ್ತಿಲ್ಲ. ಅಮ್ಮ ಹೋಗಡ ಹೇಳಿರು ನಿಂಗೆ ತೋರ್ಸೋಣ ಹೇಳೋ ಕಾರಣಕ್ಕೆ ಹೋಗಿ ನೋಡಿ ತೋರಿಸ್ತಾ ಇದ್ದಿ. ಹಾಗೆ ಅಮ್ಮ ಊಟಕ್ಕೆ ರೆಡಿ ಮಾಡಿಟ್ಟಿತ್ತು, ಎಷ್ಟು ವೆರೈಟಿ ಮಾಡಿಟ್ಟಿತ್ತು ನೋಡಿ ಪಾಪ. ನಂಗೆ ಅಲ್ಲದೆ ಹಿಂಗೆ ಎಲ್ಲರೂ ಮಧ್ಯ ಇಟ್ಕೊಂಡು ಸುತ್ತಲೂ ಕುತ್ಕೊಂಡು ಊಟ ಮಾಡಿಬಿಡ್ತೀಯ, ಮಾತಾಡ್ಕೆತ್ತ ಸಾಲಾಗೆಲ್ಲ ಕುತ್ಕೋತ್ವಿಲ್ಲ ಎಲ್ಲರೂ.
ನನ್ನ ತಂಗಿ ಮಗಳ ಬಟ್ಲಂತೂ ಸಾಂಬಾರು ಬಟ್ಲು ಆಗೋಗಿತ್ತು. ಎಂತಕ್ಕೆಂದ್ರೆ ಯಾವುದು ಕಂಡ್ರು ನನಗೂ ಹಾಕು ದೊಡ್ಡಮ್ಮ ಅಳ್ತಿತ್ತು. ಎಲ್ಲದನ್ನೂ ಹಾಕಿ ನೋಡಿ ಎಂಥದನ್ನೂ ಕಡೆ ಸರಿ ತಿಂಜಿಲ್ಲ. ಎಲ್ಲ ಅರ್ಧಂಬರ್ಧ ತಿಂತು. ಆದರೂ ಸುಮಾರು ಕತೆ ಹೇಳಿ ನಂಬಿಸಿ ಒಂದು ಸ್ವಲ್ಪ ಊಟ ಮಾಡಿಸಿದ್ದೆ ಅದಕ್ಕೆ. ನೋಡಿ ಚಕ್ಲಿ, ಲಾಡು, ಪಲ್ಯ, ಹೋಳು ತೋರ್ಸಡ ಕೈ ಮಾಡ್ತಾಯಿತ್ತು. ಮತ್ತು ಒಂದು ದೊಡ್ಡಮ್ಮ ನನ್ನ ಬಟ್ಲು ತೋರ್ಸಡ್ದೆ ಹೇಳ್ತಾವ. ಅನ್ನ ಪಲ್ಯ ಎಲ್ಲದು ಹಾಕುಳು ಹಾಕ್ಸ್ಕೊಂಡಿತ್ತು. ಕಡೆ ಒಂದು ಸ್ವಲ್ಪ ಮಟ್ಟಿಗೆ ಊಟ ಮಾಡ್ಚು. ನೋಡಿ ತೋರಿಸ್ತಾ ಇದ್ದಿ ಎಷ್ಟು ಐಟಮ್ ಇದ್ದು ಹೇಳಿ ಎಲ್ಲದನ್ನೂ ರೆಡಿ ಮಾಡಿಟ್ಟಿತ್ತು ಅಮ್ಮ. ಹಾಗೆ ಇಲ್ಲಿ ನೋಡ್ಕೊಂಡು ಅಮ್ಮನ ಹಿತ್ಲಿಗೆ ಒಂದು ಸರಿ ಹೋಪನ ಹಿತ್ಲಲ್ಲಿ ನಿಂಗೆ ಎಲ್ಲರಿಗೂ ಹೇಳಿ ರಾಶಿ ಕೆಸ ನೆಟ್ಟಿದ್ದು ಈ ಸರಿ ಹೇಳ್ತಾ ಇತ್ತು. ಇದು ಕರ್ಕಲಿ ಮಾಡೋ ಕೆಸ, ಎಲೆ ಕರ್ಕಲಿ ಮಾಡ್ತಾ ಗಡ್ಡೆಯ ಯೂಸ್ ಮಾಡ್ತಾ ತಿಂಬಲ್ಲೆ ಅಮ್ಮ. ಅದು ಮತ್ತು ತಗೊಂಡೋಗಿ ಮನೆಯಲ್ಲೆಲ್ಲ ನೆಟ್ಕೊಂಬಲಾಗ ನಂಗಳ ಬದಿಗೆ ಅದೊಂದು ಪದ್ಧತಿ ಇದ್ದು, ಅಪ್ಪನ ಮನೆಯಿಂದ ಕೆಸ ತಗೊಂಡೋಗಿ ಮನೆಯಲ್ಲಿ ನೆಟ್ಕೊಂಬಲಾಗ ಹೇಳಿ. ಹಾಗಾಗಿ ನಂಗೆ ಅದನ್ನು ತಗೊಂಡು ಹೋಗ್ತೀವಿಲ್ಲ, ಇಲ್ಲಿ ತಗೊಂಡೋಗಿ ತಿಂಬಲ್ ಅಡ್ಡಿಲ್ಲೇಡ. ಹಾಗಾಗಿ ಅಮ್ಮನೇ ಇಲ್ಲಿ ಬೆಳಕು ಕೊಡ್ತು. ನಂಗೆ ಎಲ್ಲರೂ ತಗೊಂಡು ಹೋಗ್ಕೊಂಡು ತಿಂತೀಯ. ನಂಗೆ ಹೇಳಿ ಎಷ್ಟೆಲ್ಲ ನೆಟ್ಟಿಟ್ಟಿತ್ತು ನೋಡಿ, ಎಷ್ಟು ಚಂದಾಜುಳು ತೋರಿಸ್ತಾ ಇದ್ದಿ. ಇಲ್ಲಿ ಸುತ್ತಲೂ ವಾತಾವರಣ ವೆದರು ಎಲ್ಲ ಹೆಂಗಿದ್ದು, ಅಮ್ಮನೆ ಹಂಗೆ ಇದ್ದು ಅಲ್ದ, ಚಂದಿದ್ದು ಅಲ್ದ. ಈಗ ಇದಿಷ್ಟೆಲ್ಲ ಮುಗಿಸ್ಕೊಂಡು ಮರುದಿವಸ ಮನೆ ಹೋಗವಲ್ಲಿ. ಇದು ಒಂದು ಸಿಕ್ಕಾಪಟ್ಟೆ ಬೇಜಾರು ಮೂಮೆಂಟು. ಅಮ್ಮ ಒಬ್ಬನೇ ಇರ್ತಳು ಗೊತ್ತಿದ್ರು ಅದ್ರ ಬಿಟ್ಟಿಗೆ ಹೋಗವು, ಆದ್ರೆ ಕರ್ಕೊಂಡು ಹೋಗ್ಪಲ್ಲೂ ಆಗ್ತಿಲ್ಲ, ಇಲ್ಲ ಇಪ್ಪಲ್ಲೂ ಆಗ್ತಿಲ್ಲ. ಹೆಣ್ಣುಡ್ರಿಗೂ ಇಂಥ ಕಷ್ಟ ಬೇಡ ಅಲ್ದ. ಅಷ್ಟು ಬೇಜಾರಿನ ಮೂಮೆಂಟು ಇದು. ಬೇಕಾದರೆ ನಿಂಗಕ್ಕೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಯ ಮಂಗಲ ಶುಭ ಮಂಗಲ ದೇವಿ ಶಾರದೆ, ಭಕುತಿಯೈ ಕುಸುಮರಿನ್ನ ಅಡಿಯ ಸೇರಿದೆ. ಜಯ ಮಂಗಲ ಶುಭ ಮಂಗಲ ದೇವಿ ಶಾರದೆ, ಅನುದಿನವೂ ಮಾಡುವೆನ ನಿನ್ನ ಧ್ಯಾನವಾ, ಅನುದಿನವೂ ಮಾಡುವೆನ ನಿನ್ನ ಧ್ಯಾನವಾ. ಸುಮಧುರ ಸಂಗೀತದೊಡನೆ ಗೈವೆ ಗಾನವಾ. ಜಯ ಮಂಗಲ ಶುಭ ಮಂಗಲ ದೇವಿ ಶಾರದೆ, ಬುದ್ಧಿಗಳಿಗೆ ನೀನೆ ಆದಿದೇವತೆ, ವಿದ್ಯೆ ಬುದ್ಧಿಗಳಿಗೆ ನೀನೆ ಆದಿದೇವತೆ. ವಿದ್ಯೆ ಇತ್ತು ಪೊರೆಯ ತಾಯೆ ದಯವ ತೋರುತೆ. ಜಯ ಮಂಗಲ ಶುಭ ಮಂಗಲ